ವಿತತಾಯ ನಾರಾಯಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವದ್ಘ್ನಮರಾಸುರಸಿದ್ಧ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೈ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ದ್ವಾದಶೋಧ್ಯಾಯಃ. ಅವ್ಯಕ್ತೋಪಾಸನಾತ್ ಭಗವದುಪಾಸನಸ್ಯ ಉತ್ತಮತ್ವಂ ಪ್ರದರ್ಶ್ಯ ತದುಪಾಯಂ ಪ್ರದರ್ಶಯತಿ ಅಸ್ಮಿನ್ ಅಧ್ಯಾಯೇ. ಅವ್ಯಕ್ತೋಪಾಸನಾತ್ ಭಗವದುಪಾಸನಸ್ಯ ಉತ್ತಮತ್ವಂ ಪ್ರದರ್ಶ್ಯ ತದುಪಾಯಂ ಪ್ರದರ್ಶಯತಿ ಅಸ್ಮಿನ್ ಅಧ್ಯಾಯೇ. ಏನು ಹೇಳ್ತಾರೆ ಇಲ್ಲಿ? ಅವ್ಯಕ್ತೋಪಾಸನೆ ಶ್ರೇಷ್ಠನೋ? ಯಾಕೆ ಏನಾಯ್ತು? ಅದು ಕೇಳಿಸ್ಬೇಕಲ್ಲ ಪಾಪ. ದಿವಸ ಕೊಡ್ತಿದಾರ ಅಲ್ಲಿ ಆ ಜಾಗ ಏನಾಯ್ತು? ಅವ್ಯಕ್ತೋಪಾಸನೆ ಅಂದರೆ ಲಕ್ಷ್ಮೀ ಉಪಾಸನೆ, ಭಗವದ್ ಉಪಾಸನೆ, ನಾರಾಯಣನ ಉಪಾಸನೆ. ಅವರಿಬ್ಬರಲ್ಲಿ ಯಾರು ಉಪಾಸನೆ ಶ್ರೇಷ್ಠ ಅಂತ ಪ್ರಶ್ನೆ ಇಲ್ಲ. ಅದಕ್ಕೆ ನಮಗೆ ಸ್ವಲ್ಪ ಸಮಸ್ಯೆ ಇಲ್ಲೇ ಇಲ್ಲ. ಲಕ್ಷ್ಮೀ ಉಪಾಸನೆ ಶ್ರೇಷ್ಠ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟ ಈ ಜನಗಳೆಲ್ಲ. ಜಗತ್ತು ಎಲ್ಲ ಜನಗಳಿಗೂ ಏನದು ಗೊತ್ತಿರೋದು ಒಂದೇ, ಅದು ಬಂಧಕ ಅಂತೇಳಿ. ಅದಕ್ಕೆ ಪ್ರಶ್ನೆಗೆ ಉತ್ತರ ಈಗ ಅರ್ಜುನನ ಪ್ರಶ್ನೆ, ಅದು ಕೃಷ್ಣನ ಉತ್ತರ. ಅರ್ಜುನನ ಪ್ರಶ್ನೆ ಹೀಗಿದೆ: ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಏವಂ ಹಿಂದೆ ಹೇಳಿದ ರೀತಿಯಲ್ಲಿ ಭಕ್ತ್ಯ ಅಂತರ್ಥ. ಸತತಯುಕ್ತಾಃ ಸತತಯುಕ್ತರಾಗಿ, ಯೇ ಯಾರು, ಭಕ್ತಾಃ ಭಕ್ತರು, ತ್ವಾಂ ಪರ್ಯುಪಾಸತೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ಅದೇ ಪದ ಇಟ್ಟಿರೋದು, ಪರ್ಯುಪಾಸತೆ. ಇವು ಒಂದು ಗುಂಪಾಯ್ತು. ಈಗ ಯೇ ಚಾಪಿ ಅಕ್ಷರಮವ್ಯಕ್ತಂ, ಯಾರು ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡ್ತಾರೆ, ತೇಷಾಂ ಕೇ ಯೋಗವಿತ್ತಮಾಃ, ಇವರಲ್ಲಿ ಯಾರು ಶ್ರೇಷ್ಠ ಅಂತ ಪ್ರಶ್ನೆ. ನಾರಾಯಣನ ಉಪಾಸಕರ ಶ್ರೇಷ್ಠನೋ ಲಕ್ಷ್ಮೀ ಉಪಾಸಕರ ಶ್ರೇಷ್ಠನೋ ಅಂತ ಅರ್ಜುನನ ಪ್ರಶ್ನೆ. ಯಾಕೆ ಇವರಿಬ್ಬರಿಗೆ ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ. ಉಳಿದವ್ರಿಗೆ ಏನಿಲ್ಲ, ಇವರಿಬ್ಬರಿಗೂ ಮುಕ್ತಿ ಕೊಡೋ ಶಕ್ತಿ ಇದೆ. ನಾರಾಯಣ ಸ್ವತಂತ್ರನಾಗಿ ಕೊಡ್ತಾನೆ, ಶಾಶ್ವತ ಇಬ್ಬರಿಗೂ ಮುಕ್ತಿ ಕೊಡ್ತಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಏನಿಲ್ಲ, ಅವ್ರು ಕೊಡೋ ಶಕ್ತಿ ಇದೆ, ಅನುಗ್ರಹ ಮಾಡಬೇಕಷ್ಟೆ. ಅದು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ಬಂಧ ಮೋಕ್ಷಾಃ ಯಶ ಅಪಾಂಗಲವ ಮಾತ್ರತ ಬುದ್ಧಿದಾಸ ತೀರ್ಥಕಟಾಕ್ಷ ಬಲವತ್ ತೇಜಸಂ ನಮಾಮಿ. ಇರೋದ್ರಿಂದ ಸಾಮರ್ಥ್ಯ ಇದೆ ಅವರಿಗೆ. ರುದ್ರಾದೇವರಿಗೆ ಸಾಮರ್ಥ್ಯ ಇಲ್ಲೇ ಇಲ್ಲ. ಸಾಮರ್ಥ್ಯ ಇದ್ದು ಅನುಗ್ರಹ. ಇವತ್ತು ಬಲ್ಬ್ ಇದ್ದರೆ ಅದಕ್ಕೆ ಕರೆಂಟ್ ಹಾಕಿರೋ ಉಪಯೋಗ, ಬಲ್ಬೇ ಇಲ್ಲ. ಇವರಿಗೆ ಆ ಸಾಮರ್ಥ್ಯ ಎಲ್ಲ ಇದೆ ಅಂದಮೇಲೆ ಮುಕ್ತಿ ಕೊಡ್ತಾರೆ ಅಂತ ಆಯ್ತಲ್ಲ, ಗೊತ್ತಾಯ್ತಾ? ಅನುಗ್ರಹ ಎಂಬ ಪ್ರಶ್ನೆ ತಿಳಿಸ್ಕೊಳ್ಳೋಕೆ ಪದ ಬೇಕೀಗ. ಸುಮ್ಮನೆ ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಶ್ರೀಯಂ ವಸಾನ ವೃತತ್ವಮಾಯನ ಆಚಾರೆಲ್ಲ ಕೊಟ್ಬಿಡ್ತಾರೆ, ಬೇಕಷ್ಟು ವಾಕ್ಯಗಳನ್ನು ಕೊಟ್ಬಿಡ್ತಾರೆ. ಲಕ್ಷ್ಮೀದೇವಿಗೆ ಮೋಕ್ಷ ಕೊಡೋ ಶಕ್ತಿ ಇದೆ ಅನ್ನೋದು ಬೇಕಾಷ್ಟು ಆಧಾರ ಇದೆ. ನಾರಾಯಣ ಕೊಡ್ತಾರೆ ಅಂತ ನೀವು ಹೇಳಿದ್ದೀರಿ. ಸೊ ನಾರಾಯಣನ ಆರಾಧನೆಯನ್ನು ಮಾಡಿ ಮುಕ್ತಿಗೆ ಹೋಗೋರು ಶ್ರೇಷ್ಠನೋ, ಮಹಾಲಕ್ಷ್ಮಿ ಆರಾಧನೆ ಮಾಡಿ ಮುಕ್ತಿಗೆ ಹೋಗೋರು ಶ್ರೇಷ್ಠನೋ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಅದಕ್ಕೆ ಪ್ರಶ್ನೆಗೆ ಏನು ಕಾರಣ ಅಂದರೆ ಕೊಟೇಶನ್ ಕೊಡ್ತಾರೆ. ತದುಪಾಸನಮಪಿ ಮೋಕ್ಷ ಸಾಧನಂ ಪ್ರತೀಯತೆ. ತದುಪಾಸನಂ ಅಂದರೆ ಅವ್ಯಕ್ತೋಪಾಸನೆ. ಅವ್ಯಕ್ತ ಅಂದರೆ ಮಹಾಲಕ್ಷ್ಮಿ.
ಮೋಕ್ಷದ ಎಲ್ಲಿದೆ? ಶ್ರಿಯಂ ವಸಾನ ಅಮೃತತ್ವಮಾಯನ್ ಭವಂತಿ ಸತ್ಯ ಸಮಿಧಾಮಿತ ದ್ರೌವಿತಿ ಋಗ್ವೇದದ ಮಾತದು. ಶ್ರಿಯಂ ವಸಾನ ಅಮೃತತ್ವಮಾಯನ್, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದವರು ಸಹ ಅಮೃತತ್ವ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಹೇಳಿ. ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯ್ಯ ನಿಚಾಯ್ಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ ಇತಿ ಚ. ಇನ್ನೊಂದು ವಾಕ್ಯ, ಅನಾದಿ ಮತ್ತು ಅನಂತ, ಮಹತಃ ಪರಂ ಮಹತ್ತತ್ವಕ್ಕಿಂತ ಶ್ರೇಷ್ಠ ಅಂದರೆ ಅವ್ಯಕ್ತ ತತ್ವ, ನಿಚಾಯ್ಯ ಅದನ್ನು ದರ್ಶನ ಮಾಡಿಕೊಂಡ್ರೆ ಮೃತ್ಯುಮುಖಾತ್ ಪ್ರಮುಚ್ಯತೆ, ಈ ಸಂಸಾರದ ಮೃತ್ಯುವಿನಿಂದ ಪಾರಾಗ್ತಾನೆ ಅಂತಿದೆ. ಅವ್ಯಕ್ತಂಚ ಮಹತಃ ಪರಂ ಅಂದರೆ ಅವ್ಯಕ್ತ ತತ್ವ ಅಂತ ಅರ್ಥ. ಮಹತಃ ಪರಂ ಅವ್ಯಕ್ತಂ ಅಂಥೇಳಿ ಕಾಟಕೋಪನಿಷತ್ತು ಹೇಳಿದೆ ಈಗಾಗಲೇ. ಇತ್ಯುಕ್ತ ಪರಾಮರ್ಶೋಪಪತ್ತೇ ಉಪಾಸ್ಯತಾಂ ಶ್ರಿಯಂ ಅವ್ಯಕ್ತ ಸಂಜ್ಞಾಂ ಭಕ್ತ್ಯಾ ಮರ್ತ್ಯೋ ಮುಚ್ಯತೆ ಸರ್ವಬಂಧೈ. ಈ ರೀತಿಯಲ್ಲಿ ಅವ್ಯಕ್ತ ಸಂಜ್ಞಾಂ ತಾಂ ಶ್ರಿಯಂ ಉಪಾಸ್ಯ. ಅವ್ಯಕ್ತ ಅಂದರೆ ಯಾರು ಅಂದರೆ ಶ್ರಿಯಂ ಮಹಾಲಕ್ಷ್ಮಿ. ಯಾರನ್ನು ಉಪಾಸನೆ ಮಾಡಿ ಭಕ್ತಿಯಿಂದ ಆರಾಧನೆ ಮಾಡಿದರೆ ಮರ್ತ್ಯ ಮನುಷ್ಯ ಸರ್ವಬಂಧೈ ಮುಚ್ಯತೆ, ಎಲ್ಲ ಬಂಧನದಿಂದ ಬಿಡುಗಡೆ ಆಗ್ತಾನೆ ಅಂತ ಹೇಳಿದ್ರು. ಇದು ಸಾಮವೇದೆ ಆಗ್ನಿವೇಶ್ಯ ಶಾಖಾಯ ಮಹತ್ಯ ಮಹಾತ್ಮ್ಯಂ ತಾಂ ಶ್ರಿಯಂ ಅವ್ಯಕ್ತ ಮಹಾತ್ಮ್ಯಂ ತಸ್ಯ ವೇದೇಶು ಉಚ್ಯತೆ. ಅಷ್ಟೇ ಅಲ್ಲ, ವೇದಗಳಲ್ಲಿ ಲಕ್ಷ್ಮೀದೇವಿ ಬಗ್ಗೆ ಹೇಳಬೇಕಾದ್ರೆ ಅನೇಕ ವಿಷಯಗಳನ್ನು ಹೇಳ್ತಾರೆ. ಅದೇನದು ಭಾರಿ ಮಹಾತ್ಮ್ಯವನ್ನು ಹೇಳ್ತಾರೆ. ಉಳಿದ ಯಾವ ದೇವತೆಗಳಿಗೂ ಅಂದರೆ ವಿಷ್ಣುವನ್ನು ಬಿಟ್ಟು ಬೇರೆ ಯಾವ ದೇವತೆಗಳಿಗೂ ಹೇಳದಂಥ ಹಿರಿಮೆಯನ್ನು ಮಹಾಲಕ್ಷ್ಮಿ ಹೇಳಿದ್ದಾರೆ. ಏನದೆಲ್ಲ? ಚತುಷ್ಕಪರ್ಧ ಯುವತಿ ಸುಪೇಶ ಘೃತಪ್ರತೀಕ ವಯುನಾನಿವಸ್ತೆ ತಸ್ಯಾಂ ಸುಪರ್ಣ ವೃಷಣಾ ನಿಷೇಧು ಯತ್ರ ದೇವಾದಧಿರೆ ಭಾಗಹೇಯಂ ಇತಿ. ಚತುಷ್ಕಪರ್ಧ ಯುವತಿ ಸುಪೇಶ ಘೃತಪ್ರತೀಕ, ಇದೆಲ್ಲ ಮಹಾಲಕ್ಷ್ಮಿಯ ಮುಖ್ಯ ಪ್ರತೀಕ ಅಂದ್ರೇನು? ಘೃತ. ಅದಕ್ಕೆ ತುಪ್ಪ ಅಂಬಲ್ ಹಾಕಿದರೆ ಅಧಿಕಾರ ಮಾಡಿದ್ರೇ ಮುಂದಿನ ಪ್ರಶ್ನೆ ಹೋಮಕ್ಕೆ ಬರೋದು. ಲಕ್ಷ್ಮೀನಾರಾಯಣ ಜೊತೆಗೆ ಆದಾಗತ್ತೆ. ಅವ್ಯಕ್ತ ಅಂದರೆ ಲಕ್ಷ್ಮಿ. ಹೌದು. ಸೂತ್ರ ಅವ್ಯಕ್ತ ಮಾಹಿ ಅಂತ ಇದೆಯಲ್ಲ, ಏನ ಅದಕ್ಕೆ ಸಂಬಂಧ ಇಲ್ಲ. ಏನೇನ ಅವ್ಯಕ್ತ ಮಾಹಿ ಅಂತ ಅದು ಅದಕ್ಕೆ ಬೇರೆ ಇದಕ್ಕೆ ಬೇರೆ. ತದವ್ಯಕ್ತ ಮಾಹಿ ಸೂತ್ರದಲ್ಲಿ ಪರಮಾತ್ಮ ಅವ್ಯಕ್ತ ಅಂತ ಹೇಳಕ್ ಹೊಟ್ಟಿದ್ದಾರೆ. ಅದ್ರ ಅರ್ಥ ಏನು? ಸ್ವಭಾವತೆ ಯಾರಿಗೂ ಕಾಣಿಸೋದಿಲ್ಲ, ವ್ಯಕ್ತವಾಗದೇ ಇರ್ತಾನೆ ಅಂತ ಅರ್ಥ. ಅಲ್ಲಿ ಅವ್ಯಕ್ತ ಶಬ್ದಕ್ಕೆ ಈ ಅವ್ಯಕ್ತ ತತ್ವ ಅಂತ ಅರ್ಥ ಅಲ್ಲ, ವ್ಯಕ್ತ ಆಗದೇ ಇರ್ತಾನೆ, ವ್ಯಕ್ತನಾಗೋದಿಲ್ಲ ಅಂತ ಅರ್ಥ ಬೇರೆ ಇಲ್ಲ. ಚತುಷ್ಕಪರ್ಧ ಯುವತಿ ಸುಪೇಶ ಘೃತಪ್ರತೀಕ ವಯುನಾನಿವಸ್ತೆ ತಸ್ಯಾಂ ಸುಪರ್ಣಾನ್ ವೃಷಣಾ ನಿಷೇಧುರ್ ಯತ್ರ ದೇವಾಹ ದಧಿರೆ ಭಾಗಧೆ. ಎಲ್ಲ ದೇವತೆಗಳು ಕೂಡ ಕಪರ್ಧ ಅಂದರೆ ಜಡೆ, 4 ಜಡೆ ಮಹಾಲಕ್ಷ್ಮಿ ಧರಿಸಿರೋ 4. ಮಾದಿವಾರ ಸ್ವಾಮಿಗಳು ಮಾತನ್ನು ಹೇಳ್ತಾರೆ. ಯಾವುದರೊಳಗೆ ಶ್ರೀಶಗುಣ ದರ್ಪಣದಲ್ಲಿ ಆ ಮಾತು ಬರುತ್ತೆ, ಇದನ್ನೇ ಉಪಯೋಗಿಸಿರೋರು ಅಂಥವರಿದ್ದಾರೆ. ಅವರ ಆರಾಧನೆ ಮಾಡಿದಾಗ ಎಲ್ಲ ದೇವತೆಗಳು ಸಹ ಸಂಪೂರ್ಣ ಫಲವನ್ನು ಕಂಡಿದ್ದಾರೆ ಅಂತ ಇದೆ. ಶಿಖಂಡ ಅಂದರೂ ಒಂದೇ, ಕಪರ್ಧ ಅಂದರೂ ಒಂದೇ. ಯುವತಿ ಸುಪೇಶ ಋತಪ್ರತೀಕ ಮತ್ತು ವಯುನಾನಿವಸ್ತೆ, ಅದು ಯಾತಕ್ಕೆ ಬೇರೆ ವೇದ, ಅದು ಬೇರೆ ವೇದ, ರಿಪಿಟೇಷನ್ ಅಲ್ಲ ಅದು. ಹಿಂದೆ ಋಗ್ವೇದ ಎದುರು ಬೇರೆ ಬೇರೆ ಕೋಟ್ ಮಾಡಿದಾರಲ್ಲ, ಹಾಗೆ ಕೋಟ್ ಮಾಡಿದ್ದಾರೆ. ಅವರ ಆರಾಧನೆಯಿಂದ ಮೋಕ್ಷ ಇದೆ. ಇನ್ನು ಅಮೃಣಿ ಸೂಕ್ತ, ಅಹಂ ರುದ್ರೇಭಿ ವಸುಭಿಶ್ಚರಾಮಿ ಅಹಂ ಆದಿತ್ಯೈ ಉತ ವಿಶ್ವದೇವೈ ಅಹಂ ಅಂತ 15 ಸರ್ತಿ ಬರುತ್ತೆ ಅಮೃಣಿ ಸೂಕ್ತದಲ್ಲಿ. ಅಹಂ ಎಷ್ಟು ಸರ್ತಿ ಬರುತ್ತೆ? 15 ಸರ್ತಿ ಬರುತ್ತೆ. ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ರುದ್ರೇಭಿ, ರುದ್ರಾದಿ ದೇವತೆಗಳು ನನ್ನ ಪರಿವಾರ. ಅದೇ ರೀತಿ ಆದಿತ್ಯರು, ವಿಶ್ವದೇವ ಎಲ್ಲರೂ ನನ್ನ ಜೊತೆಗಿದ್ದಾರೆ. ನನ್ನ ಜೊತೆಗಿದ್ದಾರೆ ಅಂದ್ರೆ ದೇ ಫಾಲೋ ಮೀ, ಅವರೆಲ್ಲರ ಮೇಲಿದ್ದೆ ನಾನು ಅಂತ ಅರ್ಥ. ಅಹಂ ರಾಷ್ಟ್ರೀಯ ಸಂಗಮನಿ ವಸೂನಾಂ, ನಾನು ಪ್ರಕೃತಿ ಅಭಿಮಾನಿ ದೇವತೆ. ವಸೂನಾಂ ಸಂಗಮನಿ, ಎಲ್ಲ ಸಂಪತ್ತನ್ನು ತಂದುಕೊಡ್ತೇನೆ. ಚಿಕಿತ್ಸಿಜಿ ಪ್ರಥಮ ಯಜ್ಞಿಯಾನಾಂ, ಯಾವುದೇ ಒಂದು ಯಜ್ಞ ಆಗಿ ಹೋಗ್ಬೇಕಾದ್ರೆ ಮೊದಲು ನಂದೇ ಸ್ಥಾನ. ತಾಮಾಂ ದೇವ ವ್ಯದದು ಪುರುತ್ರ ಭೂರಿ ಸ್ಥಾತ್ರಾಂ ಭೂರ್ಯಾವೇಶಯಂತಿ, ದೇವತೆಗಳು ನನ್ನನ್ನು ಅನೇಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ. ಮಯಾಸೋ ಅನ್ನಮತ್ತಿ ಯೋ ವಿಪಶ್ಯತಿ ಯಹ ಪ್ರಾಣಿತಿ ಏಂ ಶೃಣೋತ್ಯುಕ್ತಂ. ಮಯಾತೆ ಅನ್ನಮತ್ತಿ, ಇವತ್ತಿನ ಅನ್ನ ತಿನ್ನೋದೆಲ್ಲ ನನ್ನಿಂದ ತಿಂತಾರೆ, ಗೊತ್ತಾಯ್ತಾ? ಅಂದರೆ ಪ್ರಕೃತಿ ಅಂತಾರೆ ಅನ್ನ ಬರೋದು. ಭೂಮಿ ಇಲ್ಲ ಅಂದರೆ ಎಲ್ಲಿ ಅನ್ನಕ್ಕೆಲ್ಲಿ? ಅನ್ನಕ್ಕೆ ಭೂಮಿ ಬೇಕಲ್ಲ. ಮಯಾತೆ ಅನ್ನಮತ್ತಿ, ಎಲ್ಲರೂ ಕೂಡ ನನ್ನನ್ನು ಬೈಯೋರು ಕೂಡ ನನ್ನಿಂದನೇ ಬದುಕಿದ್ದಾರೆ. ವಿಪಶ್ಯ ವಿರುದ್ಧತೆಯ ಪಶ್ಯತಿ, ನಾನು ಅಪಾರ್ಥ ಮಾಡಿಕೊಂಡವರು ಕೂಡ ಬದುಕಿರೋದು ನಾನು ಕೂಡ ಅನ್ನದಿಂದನೇ. ಪಶ್ಯತಿ ಯಹ ಪ್ರಾಣಿತಿ ಯೈಂ ಶೃಣೋತ್ಯುಕ್ತಂ, ಯಾವನು ಬದುಕಿದ್ದಾನಲ್ಲ, ಉಸಿರಾಡ್ತಾರಲ್ಲ ನನ್ನಿಂದನೇ. ಶೃಣೋತಿ ಉಕ್ತಂ ಅಮಂತವೋ ಮಾಂತೆ ಉಪಕ್ಷೀಯಂತಿ, ಅಮಂತ
ತುಂಬ ಅರ್ಥ ಇದೆ, ಸುಮ್ಮನೆ ಸಂಕ್ಷಿಪ್ತ ಅರ್ಥ ಅಷ್ಟೇ ಇದೆ. ಭಾರಿ ಅನೇಕ ಅರ್ಥಗಳಿದೆ ಅದಕ್ಕೆ. ಅಮಂತಃ ಅಮಂತವಃ ಮಾಂತ ಉಪಕ್ಷೀಯಂತಿ. ಅಮಂತವಃ ಯಾರನ್ನು ತಿಳಿದೇ ಹೋಗ್ತಾರೆ ಅವರೆಲ್ಲ ಹಾಳಾಗಿ ಹೋಗ್ತಾರೆ. ಉಪಕ್ಷೀಯಂತಿ. ಶ್ರುತಿಶ್ರುತಂ ಶ್ರದ್ಧೆವಂತೇ ವದಾಮಿ. ಸರಿಯಾಗಿ ಕೇಳ್ಕೋ, ನೀನು ಶ್ರದ್ಧೆ ಇದೆ ಅಂತ ಹೇಳ್ತಾ ಇದ್ದೇನೆ, ಸರಿಯಾಗಿ ಅರ್ಥ ಮಾಡ್ಕೋ. ಯಂ ಕಾಮಯೇ ತಂ ಉಗ್ರಂ ಕೃಣೋಮಿ. ಯಾರನ್ನು ಇಷ್ಟಪಟ್ಟರು ಏನು ಮಾಡ್ತೇನೆ ಅನ್ನಬೇಕಾದ್ರೆ ರುದ್ರ ಪದವಿ ತಂದು ಬಿಡ್ತೇನೆ. ಬ್ರಹ್ಮಾಣಂ ಬ್ರಹ್ಮ ಪದವಿ ತರ್ತೇನೆ. ಬ್ರಹ್ಮ ಪದವಿ ಕೊಡಬೇಕಾದ್ರೆ ಏನಿರೋ ಸಾಮರ್ಥ್ಯ ಎಂಥದ್ದಿರಬೇಕು. ಬ್ರಹ್ಮಾಣಂ ತಮರ್ಷನ್ ಗೌರ್ಮೆಂಟ್ ಫಾರಮ್ ಮಾಡಬೇಕು ಅಂತ ಇನ್ವೈಟ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕಾತ, ಇಲ್ಲ ರಾಷ್ಟ್ರಪತಿ ಇಲ್ಲ ರಾಜ್ಯಪಾಲ, ಅವ ಕೊಟ್ಟ ಮುಂದಿನ ಕೆಲಸ ಆಗಬೇಕು. ಹಾಗೆ ಮಾಡ್ತೀನಿ ನಾನು. ತಮ್ ಸುಮೇಧಾಮ್, ದಡ್ಡರ ಬುದ್ಧಿವಂತರ ಮಾಡ್ತೇನೆ. ಸುಮೇಧಾಮ್ ಇವೆಲ್ಲ ಹೊರಗೆ ತೊಗೊಂಡ್ಬಿಟ್ರೆ ಇಲ್ಲ ಲಕ್ಷ್ಮೀ ಸಂಪತ್ತು ಎಷ್ಟಿದೆ ಅಂದರೆ ಏನು ಬೇಕಾದ್ರೆ ಮಾಡೋ ಬಿತ್ತು ಬನ್ನಿ, ಏನು ಬೇಕಾದ್ರೆ ಮಾಡೋ ಅಂತ ಹೇಳ್ತಾರಲ್ಲ ಹಾಗೆ. ಇವತ್ತು ಅದೇ ನಡೆದಿರುತ್ತಾನೆ. ದುಡ್ಡು ಹೆಬ್ಬೆಟ್ಟು ಹೊತ್ತಿದ್ರು ಸರಿ, ಏನು ಮಾಡಿದ್ರು ಸರಿ, ಏನು ಬೆಟ್ಟಾಗ್ತಾರೆ ಎಷ್ಟೇ ಇದ್ರು ಸರಿ, ದುಡ್ಡು ಕೊಟ್ಟಾದ್ರೆ ಎಲ್ಲ ಮುಗಿದೋಯ್ತು. ಎಲ್ಲ ಪರ್ಚೇಸ್ ಮಾಡಕ್ಕೆ ಬಿಡ್ತಾರೆ. ದುಡ್ಡಿಂದ ಏನಾಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಹೇಳ್ತಾರೆ. ಅಹಂ ರುದ್ರಾಯ ತದರಾತನೋಮಿ. ರುದ್ರದೇವರಿಗೆ ಧನಸ್ಸು ಎಳಿತೇನೆ ನಾನು, ರುದ್ರದೇವರು ಹೊಡಿತೇನೆ ಅಂತ ಅರ್ಥ. ಬ್ರಹ್ಮದ್ವಿಷೇ ಶರವೇ ಹಂತವಾವೆ. ಮತ್ತೆ ಹೇಳಿ ಪ್ರತಿಯೊಂದಕ್ಕೂ ಭಾರಿ ಅರ್ಥ ಇದೆ. ಬ್ರಹ್ಮದ್ವಿಷೇ ಶರವೇ ಹಂತವಾವು. ಯಾರು ಬ್ರಹ್ಮದ್ವೇಷಿಗಳಿದ್ದಾರೆ ಅವರಿಗೆಲ್ಲ ನಾನು ಬಾಣ ಹುಡ್ತೇನೆ, ಕೊಲ್ಲಕ್ಕೋಸ್ಕರ ಬಾಣ ಹುಡ್ತೇನೆ. ಅಹಂ ಸುವೇ ಪಿತರಮಸ್ಯ ಮೂರ್ಧನ್. ಈ ಜಗತ್ತಿನ ತಂದೆ ಬ್ರಹ್ಮದೇವರಿದ್ದಾರಲ್ಲ, ಅವ್ರು ನನ್ನ ಮಗ, ಗೊತ್ತಾಯ್ತಾ? ಅಹಂ ಸುವೆ, ಅವ್ರನ್ನ ಹೆತ್ತವಳು ನಾನೇ. ಮಮ ಯೋನಿ ಅಪ್ಸು. ಆದರೆ ಇಷ್ಟೆಲ್ಲ ಹೇಳಿ ಒಂದು ಮಾತು ಹೇಳ್ತಾರೆ ಕೊನೆಗೆ, ನನಗೆ ಕಾರಣ ಪುರುಷ ಎಲ್ಲಿದ್ದಾನೆ? ಅಪ್ಸು ಅಂತಃ ಸಮುದ್ರೇ. ಸಮುದ್ರದ ಒಳಗಿದ್ದಾನೆ, ಸಮುದ್ರದ ಒಳಗೆ ನೀರಿನಲ್ಲಿದ್ದಾನೆ ಅಂಥೇಳಿ. ಸಮುದ್ರದ ಒಳಗೆ ನೀರಿನಲ್ಲಿದ್ದಾನೆ ಅಂಥೇಳಿ ಇಲ್ಲಿ ಒಗಟಾಗಿ ಹೇಳಿಬಿಡಿ. ನೇರ ಹೇಳಲಿಲ್ಲ. ಯಾರು ಅಂಥೇಳಿ ಅರ್ಥ ಮಾಡ್ಕೊಳ್ಳೋಕೆ ಹೋದು ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ನಾರಾಯಣ ಅಂತ ಹೇಳಿದಾನೆ, ನೀರೊಳಗಿರೋ ಜಾತಕ್ಕೆ ಹೇಳಿದ್ರು ಅಂದರೆ ಒಗಟಾಗಿ ಹೇಳಬೇಕು ಅಂತ ಅರ್ಥ. ಟೀಕಾರಾಗಿ ಹೇಳ್ತಾರೆ ತತ್ವನಿಯಲ್ಲಿ ಬರಬೇಕಾದ್ರೆ ಯಾರು ಹೆಂಡತಿ ಗಂಡನ ಹೆಸರನ್ನು ಹೇಳಬಾರ್ದು, ಶಿಷ್ಯ ಗುರುವಿನ ಹೆಸರನ್ನು ಹೇಳಬಾರ್ದು. ಕೆಲವು ನಿಯಮಗಳಿವೆ. ಅದಕ್ಕೋಸ್ಕರ ಏನು ಮಾಡಿ ಮತ್ತೆ ಹೇಳದೇ ಇರಬಾರ್ದು. ಹೇಳಿರ್ಬೇಕು. ಅದಕ್ಕೆ ಒಗಟಾಗಿ ಹೇಳೋ ಪದ್ಧತಿ ಬಂದಿದೆ. ಅವು ಸುಮ್ಮನೆ ಹೇಳಿದರೆ ಆರೋಪ, ಒಗಟಾಗಿ ಹೇಳಬೇಕೇನೋ ಒಂದು. ಒಗಟಲ್ಲಿ ಉತ್ತರ ಇರಬೇಕು. ಆ ರೀತಿ ಹೇಳಿದ್ದ ಫಸ್ಟ್ ಟೈಮ್ ಹೇಳಿದ್ದಾರೋ ಮಹಾಲಕ್ಷ್ಮಿನೇ. ಅದಕ್ಕೆ ಅದು ಎಕ್ಸಾಂಪಲ್ ಕೊಡ್ತಾರೆ. ಮಮ ಯೋನಿ ಅಪ್ಸು ಅಂತಃ ಸಮುದ್ರೇ. ಸಮುದ್ರದ ಒಳಗೆ ನೀರಿನೊಳಗೆ ನಮ್ಮ ಸ್ವಾಮಿ ಇದ್ದಾನೆ. ಪರೋದಿವ, ಇನ್ಯಾರು ನೀರಿನೊಳಗಿಲ್ಲ. ನಾರಾಯಣ, ನಾರ ಅಂದರೆ ನೀರು, ಅಯ್ಯನ ಅಂದರೆ ನೀರೊಳಗಿರೋಣ ಅಂತ ಅರ್ಥ. ನೀರೊಳಗಿರೋಣ ಅಂದ್ರೆ ನಾರಾಯಣ ಅಂದ್ರೆ ಒಂದೇ. ನಾರಾಯಣ ಅನ್ನೋ ಅರ್ಥ ಬರಬೇಕು, ಶಬ್ದ ಉಪಯೋಗಿಸಿರ್ಬಾರ್ದು. ಒಗಟು ಅಂದರೆ ಅದೇ. ಬಭೂವ ಇತ್ಯಾದಿ. ಪರೋದಿವ ಪರ ಏನ ಪೃಥಿವ್ಯ. ಎಂಥವನು ಗೊತ್ತಾ? ಎಲ್ಲರ ಮೇಲಿದ್ದಾನೆ, ಪೃಥ್ವಿ ಮೇಲಿದ್ದಾನೆ. ನನ್ನ ಸಾಮರ್ಥ್ಯ ಇಂಥದ್ದು. ಮಹಿನಾ ಸಂಬಭೂವ ಏತಾವಾನಸ್ಯ ಏತಾವತಿ ಮಹಿನಾ ಸಂಬಭೂವ. ನನ್ನ ಮಹಿಮೆ ಇಷ್ಟಿದೆ ಗೊತ್ತಾ ಅಂಥೇಳಿ ಮಹಾಲಕ್ಷ್ಮಿ ಇದೆ ಅಂಬರೀಷ ಸೂಕ್ತಲ್ಲಿ ಹೇಳಿದ ಮಾತು ಇದಿಷ್ಟು ಕೂಡ. ಅಂದರೆ ಮಹಾಲಕ್ಷ್ಮಿ ಇಷ್ಟೆಲ್ಲ ಸಾಮರ್ಥ್ಯ ಇದೆ ಅಂದಮೇಲೆ ಉಪಾಸನೆ ಮೋಕ್ಷ ಆಗುತ್ತೆ ಅಂತ ಆಯ್ತಲ್ಲ. ತ್ವಯಾ ಜುಷ್ಟ. ಇಲ್ಲಿಯೋ ಮಮಯೋನಿ ರಪ್ಸ, ಇದನ್ನೆಲ್ಲ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಬೇರೆಯವರು. ಸರಿಯಾಗಿ ಓದಿದರೆ ಕನ್ಫ್ಯೂಷನ್ ಇಲ್ಲ ಅದರೊಳಗೆ. ತ್ವಯಾ ಜುಷ್ಟ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮ ಗತಶ್ರೀರುತ ತ್ವಯಾ ಇತಿ ಚ. ತ್ವಯಾ ಜುಷ್ಟ, ನಿನ್ನ ಅನುಗ್ರಹವಾಯಿತು ಅಂದರೆ ಋಷಿರ್ಭವತಿ, ಋಷಿ ಆಗ್ತಾನೆ. ಋಷಿ ಆಗ್ತಾನೆ ಅಂದ್ರೇನು? ವೇದ ಮಂತ್ರಗಳು ಕಾಣ್ತಾ ಇವೆ ಅಂತ ಅರ್ಥ. ಅವನು ವೇದ ದ್ರಷ್ಟಾರ ಮುನಿ ಆಗ್ತಾನೆ ಅಂತ ಅರ್ಥ. ದೊಡ್ಡ ಅಪ್ರೋಷ್ಟ ಜ್ಞಾನಿ ಆಗಿಬಿಡ್ತಾನೆ. ತ್ವಯಾ ಬ್ರಹ್ಮ, ಬ್ರಹ್ಮದೇವರು ಬಂದಿರೋದು ನಿನ್ನಿಂದಾನೆ. ಗತಶ್ರೀ ಋತತ್ವಯ, ಯಾರು ಗತಶ್ರೀ, ಇಂದ್ರಾದೇವರು ಸಂಪತ್ತು ಕಳ್ಕೊಂಡಿರ್ತಾರೆ ಮತ್ತು ವಾಪಸ್ ಪಡಿತಾರೆ. ಮತ್ತೆ ಬಿಟ್ಟರೆ ಗತಶ್ರೀ ಇರೋರೆಲ್ಲ ಕಳ್ಕೊಂಡ್ಬಿಡ್ತಾರೆ. ತ್ವಯ, ಇದನ್ನು ವಿಷ್ಣು ತೀರ್ಥರು ಒಂದು ಬರೆದಿದ್ದಾರೆ. ಪರಬ್ರಹ್ಮಾಣಿ ನನಸಾ ವಿಜಯತೆ ಮಧೃತಿ ಸದಾ ಅಂಥೇಳಿ ಭಾಗವತ ಸಾರೋದ್ಧಾರ ಬರೆದವರು ರೋಣಸ್ತೋತ್ರ ಅಂತ ಬರೆದಿದ್ದಾರೆ. ಅದರೊಳಗೆ ಇದಿಷ್ಟು ಎಕ್ಸ್ಪೆನ್ಷನ್ ಇದ್ದಾಗಿದೆ. ಮಾಡಿದರೆ ಬರ್ತಾರೆ, ಉಪಾಸನೆ ಮಾಡಿದರೆ ಆಗ್ತಾರೆ, ಇಲ್ದವ್ರು ಹಾಳಾಗ್ತಾರೆ. ಪ್ರತಿಯೊಂದು ಲೈನು ಅಷ್ಟಕ 16 ಸರ್ತಿ ಅವ್ರ 14 ಎಷ್ಟಾಯ್ತು, 32 ಸಲ ಏನು ಮಾಡ್ಬೋದು, ಏನು ಕಳ್ಕೊಬೋದು ಅವರಿಂದ ಅಂತ ವರ್ಣನೆ ಮಾಡ್ತಾರೆ. ಯಂ ಕಾಮಯೇ ತಂ ಉಗ್ರಂ ಕೃಣೋಮಿ, ಅದೆಲ್ಲ ಆಯಿತು. ತ್ವಯಾ ಜುಷ್ಟ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮ ಗತಶ್ರೀರುತ ತ್ವಯಾ ಇತಿ ಚ. ವಿಷ್ಣು ಮಹಾಲಕ್ಷ್ಮಿ ಮಹಿಮೆ ಹೇಳ್ತಕ್ಕಂತಹ ವೇದದ ವಾಕ್ಯಗಳು. ಇತಿ ಶಂಕಾ ಕಸ್ಯಚಿತ್ ಭವತಿ. ಈ ಬೇಸಿಸ್ ಮೇಲೆ ಯಾಕೆಂದರೆ ಸಂದೇಹ ಬಂತು. ಇಷ್ಟೆಲ್ಲ ಸಾಮರ್ಥ್ಯ ಇದ್ದ ಮೇಲೆ ಯಾಕೆ ಇವ್ರನ್ನ ಆರಾಧನೆ ಮಾಡಬಾರ್ದು, ಮೋಕ್ಷ ಇವರಿಂದನೇ ಪಡಿಬಾರ್ದು, ನಾರಾಯಣನ ಯಾಕೆ ಆರಾಧನೆ ಮಾಡಬೇಕು ಈ ಮಧ್ಯೆ ಅಂತ ಪ್ರಶ್ನೆ ಬಂತು. ಅಥೋ ಜಾನನ್ನಪಿ ಸೂಕ್ಷ್ಮಯುಕ್ತಿ ಜ್ಞಾನಾರ್ಥಂ ಪೃಚ್ಛತಿ ಏವಮಿತಿ. ಅದಕ್ಕೇನೆ ಮಹಾಲಕ್ಷ್ಮಿ ಆರಾಧನೆಗೋಸ್ಕರ ಏನು ಮಾಡಿದರು?
ಧನ, ದೇವರ ಆರಾಧನೆ ಜ್ಞಾನ. ಇವತ್ತು ಯಾವುದು ಕೈ ಬಿಟ್ಟು ಧನಕ್ಕೆ ಸಿಕ್ಕೊಂಡ್ಬಿಟ್ರು. ಸೊ ಧನ ಏನು ಮಾಡಿತು ಕೊನೆಗೆ? ಮೋಕ್ಷ ಕೊಡ್ತಾ ಇಲ್ಲೇ ಜೈಲಿಗೆ ಹಾಕ್ತೀವಿ, ಮೋಕ್ಷ ಅಲ್ಲಿ ಕೊಡೋದು ಬೇರೆ. ಮೊದಲೇ ಸಂಸಾರ ಬಂಧನ, ಇನ್ನೂ ಹೆಚ್ಚು ಬಂಧನ ಆಯ್ತು. ಅದರಿಂದ ಬಂದರೆ ಏನಾಯ್ತದ್ರೆ ಲಕ್ಷ್ಮೀ ಉಪಾಸನೆ ಏನಾಗಲ್ಲ ಅಂತಾಯ್ತು, ಬಂಧನ ಆಗೋದು ಗ್ಯಾರಂಟಿ ಹೊರತು ಇರೋ ಬಂಧನ ಗಟ್ಟಿ ಆಗುತ್ತೆ ಹೊರತು ಬಿಡುಗಡೆ ಆಗೋದಿಲ್ಲ. ಬಟ್ ಯೋಚನೆ ಮಾಡೋದಿಲ್ಲ. ಅಂದರೆ ಇವತ್ತು ನಡೀತಿರೋದು ಈ ಸೂಕ್ತ ಅಧ್ಯಾಯ ಹೇಳೋದು ಒಂದು ಡೈರೆಕ್ಟ್ ಕಥೆ ಇದೆ. ದೇವರನ್ನು ನಂಬಿ ಬದುಕ್ತಿರೋ ಧನ ನಂಬಿ ಬದುಕ್ತಿರೋ ಅಂತ ಪ್ರಶ್ನೆ. ಎಲ್ಲರೂ ಗಂಟು ಬಿದ್ದಿದ್ದು ಯಾವುದಕ್ಕೆ? ದೇವ್ರನ್ನ ಹಿಡಿಯೋರು ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರು ಅದನ್ನು? ಧನ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಅದೇ ಜ್ಞಾನದೆಲ್ಲ ಮತ್ತೆ ಬಿಸಿದಾಯ್ತು. ಅಲ್ಲಿ ಯಾರು ಶ್ರೇಷ್ಠ ಅಂತ ಆಯ್ತು? ಅದರಿಂದ ಲಕ್ಷ್ಮೀ ಶ್ರೇಷ್ಠ ಅಂತ ಆಯ್ತು, ನಾರಾಯಣ ಶ್ರೇಷ್ಠ ಅಂತ ಆಗಲೇ ಇಲ್ಲ. ಅಥವಾ ತಮಾಷೆ ಅಂದರೆ ಇವತ್ತು ಕೂಡ ಎಲ್ಲಾದರೂ ಡಿಪೆಂಡ್ ಆಗಿರೋದು ಧನದ ಮೇಲೆ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಲಕ್ಷ್ಮೀ ಶ್ರೇಷ್ಠತ್ವದ ಬಗ್ಗೆ ಯಾರಿಗೂ ಕನ್ಫ್ಯೂಷನ್ನೇ ಇಲ್ಲ. ಆದರೆ ಅಲ್ಲಿ ಎಂಡ್ ಆಗೋದಾದರೆ ಪದ್ಧತಿ ಇದೆ ಈಗ, ಗೊತ್ತಾಯ್ತಾ? ಅದಕ್ಕೆ ಎಂಡ್ ಆಗದೆ ಇರಬೇಕಾದ್ರೆ ನಾವು ಮೇಲೆ ಹೋಗಲೇಬೇಕು. ಮೇಲೆ ಹೋಗ್ಬೇಕಾದ್ರೆ ಅವ್ರ ಮಾತು ಕೇಳಬೇಕು. ಏನು ಹೇಳ್ತಾರೆ ಅವರೇ ಹೇಳ್ತಾರೆ. ಇದು ಶಂಕಾ ಕಸ್ಯಚಿತ್ ಭವತಿ ಅಂದ್ರೆ ತಿಳುವಳಿಕೆ ಇಲ್ದವ್ರು ABCD ಬರುತ್ತೆ ಅಂದ್ರೆ ಅರ್ಥ ಏನು? ತಿಳುವಳಿಕೆ ಇಲ್ದವ್ರಿಗೆ ಬರುತ್ತೆ. ಸಮ್ಮನ್ ಮೇ ಆಸ್ಕ್ ಲೈಕ್ ದಿಸ್ ಅಂತ ಅರ್ಥ. ಅಥೋ ಜಾನನ್ನಪಿ ಸೂಕ್ಷ್ಮಯುಕ್ತಿ ಜ್ಞಾನಾರ್ಥಂ ಪೃಚ್ಛತಿ ಏವಮಿತಿ. ರಾವಣ ಇದ್ದಾನೆ, ಏನು ಬಯಸ್ತ ಅವನು? ಸೀತಾನ. ಸೊ ಯಾವ ಗುಂಪೆ ಸೇರಿದವನೀಗ? ಲಕ್ಷ್ಮೀ ಬಯಸ್ತ. ಹನುಮಂತ ಯಾರ ಹತ್ರ ಹೋದ? ರಾಮದೇವ್ರ ಹತ್ರ. ಅದು ಎಲ್ಲ ಅಧ್ಯಾಯಕ್ಕೆ ಪೂರ್ತಿ ಇದು 12ನೇ ಅಧ್ಯಾಯದ ಸಾರಾಂಶ. ಅದು ರಾಮದೇವರನ್ನ ಆಶ್ರಯಿಸಿದ ಹನುಮಂತ ವಿಶ್ವಮಾನ್ಯ ಇವತ್ತು. ಸೀತಾದೇವರ ಗ್ರಹಕ್ಕೂ ಪಾತ್ರನಾಗಿಬಿಟ್ಟ. ಆದರೆ ರಾವಣ ಮಾತ್ರ ಏನಾದ? ಸಪುತ್ರ ಮಿತ್ರ ಬಂಧವೋ ವಿನಾಶ ಮಾಶು ಯಾಸ್ಯ, ಎಲ್ಲ ಕಳ್ಕೊಂಡ್ಬಿಟ್ಟ. ಅದು ರಾಮಾಯಣದ ಕಥೆ ಮೆಸೇಜು ಅದೇನೆ, ಅದು ಮಹಾಭಾರತದ ಮೆಸೇಜು ಅದೇನೆ. ಆ ಮೆಸೇಜ್ಗೋಸ್ಕರನೇ ಶಾಸ್ತ್ರಕತೆ ಯಾವಾಗ ಉಳ್ಕೊಳ್ಳೋದು. ಮೆಸೇಜ್ ಬಿಟ್ಟು ಸುಮ್ಮನೆ ಕಥೆ ಹೇಳಿಬಿಟ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಮತ್ಕರ್ಮ ಕೃತ್ ಇತ್ಯಾದಿ ಇಷ್ಟೊತ್ತು ಕೂಡ ನಾರಾಯಣ ಮೋಕ್ಷ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಹೇಳಿ ಆಗಿಬಿಟ್ಟಿದೆ. ಲಕ್ಷ್ಮೀದೇವಿ ಮೋಕ್ಷ ಕೊಡ್ತಾಳೆ ಅಂತ ಈಗ ಆಧಾರ ಸಿಕ್ಕಿದೆ. ಹಾಗಿದ್ರೆ ಏನು ಮಾಡಬೇಕು? ಅಥವಾ ಜಾನನ್ನಪಿ ಸೂಕ್ಷ್ಮಯುಕ್ತಿ ಜ್ಞಾನಾರ್ಥಂ ಪೃಚ್ಛತಿ ಏವಮಿ. ಇದೆಲ್ಲ ಗೊತ್ತಿಲ್ವ ಅರ್ಜುನನಿಗೆ ಅಂತ ಪ್ರಶ್ನೆ. ಅದು ಗೊತ್ತಿದೆ, ಇನ್ನೂ ಸೂಕ್ಷ್ಮ ವಿಚಾರ ತಿಳ್ಕೋಬೇಕು ಮತ್ತು ಜನಗಳಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಿದ್ದಾನೆ ಅಂತ ಅರ್ಥ. ಏನದು? ಏವಂ ಶಬ್ದೇನ ದುಷ್ಟಶ್ರುತ ರೂಪಂ ಮತ್ಕರ್ಮಕೃತ್ ಇತ್ಯಾದಿ ಪ್ರಕಾರಶ್ಚ ಪರಾಮೃಶ್ಯತೆ. ಏವಂ ಅಂತ ಹೇಳಿದ್ರಿಂದ, ಏವಂ ಅಂತ ಹೇಳಿದರೆ ಏವಂ ಸತತಯುಕ್ತಾಯೇ, ಹಿಂದಿನ ಅಧ್ಯಾಯದ ಕೊನೆ ಇದು ಬಂತಲ್ಲ, ಅದು ಮಾತ್ರ. ಅವ್ಯಕ್ತಂ ಪ್ರಕೃತಿ ಮಹತಃ ಪರಮವ್ಯಕ್ತಂ ಇತಿ ಪ್ರಯೋಗ. ಅವ್ಯಕ್ತ ಅಂದರೆ ಪ್ರಕೃತಿ ಅಂತಲೇ ಅರ್ಥ. ಯತ್ತ ತ್ರಿಗುಣಮವ್ಯಕ್ತಂ ನಿತ್ಯಂ ಸತಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹು ಅವಿಶೇಷಂ ವಿಶೇಷವತ್ತಿತಿ ಭಾಗವತೆ. ಅದಿಷ್ಟು ಪ್ರಕೃತಿ ಹೆಸರುಗಳು. ಪ್ರಧಾನ, ಅವ್ಯಕ್ತ, ಪ್ರಕೃತಿ, ತ್ರಿಗುಣ ಎಲ್ಲ ಹೆಸರುಗಳು ಮಹಾಲಕ್ಷ್ಮಿಯ ಹೆಸರುಗಳೇ. ಅಕ್ಷರಂಚತ, ಅಕ್ಷರ ಅಂದರೂ ಅವರೇನೆ. ಅಕ್ಷರಾತ್ ಪರತಃ ಪರಃ ಇತಿ ಶ್ರುತೇ. ಪರಂತು ಬ್ರಹ್ಮ ನಹಿ ಭಗವತೋ ಅನ್ಯತ್. ಇನ್ನು ಪರಬ್ರಹ್ಮ ಯಾರು ಅಂತ ಕೇಳಿದರೆ ನಾರಾಯಣ ಹೊರತು ಬೇರೆ ಯಾರೂ ಅಲ್ಲ. ಆನಂದಮಾನಂದಮಯೋ ವಸಾನೆ ಸರ್ವಾತ್ಮಕೆ ಬ್ರಹ್ಮಣಿ ವಾಸುದೇವೇ ಇತಿ ಭಾಗವತೆ. ಇದು ಆನಂದ ಇದೆ, ವಾಸುದೇವ ಇದೆ. ಅದಕ್ಕೆ ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ. ಈ ಶ್ರುತಿನೇ ಮೂಲ. ಆಚಾರ್ಯ ಶ್ರುತ್ಯರ್ಥವನ್ನು ಹಾಗೆ ಎಲ್ಲ ರೀತಿ ಹೇಗೆ ಜೋಡಿಸ್ತಾರೆ. ಪರಂತು ಬ್ರಹ್ಮನ ಹಿ ಭಗವತೋ ಅನ್ಯತ್ ರೂಪಂ ಚೇದೃಶಂ ಸಾಧಿತಂ ಪುರಸ್ತಾತ್ ಉಪಾಸನಂಚ ತಥೈವ ಕಾರ್ಯಂ. ಆದರೆ ವಿಷ್ಣು ಉಪಾಸನೆ ಕೂಡ ಏನಂತ ಮಾಡಬೇಕು? ಸಹಸ್ರಶೀರ್ಷ ಪುರುಷ ಸಹಸ್ರಾಷ್ಟ್ರ ಸಹಸ್ರಪಾತೀತ್ಯಾರಭ್ಯ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥಾ ಅಯನಾಯ ವಿದ್ಯತೆ ಇತಿ ಸಾಭ್ಯಾಸ. ಸಾಭ್ಯಾಸ ಅಂದ್ರೇನು? ಅಭ್ಯಾಸ ಅದು ರಿಪಿಟೇಷನ್, ಮತ್ತೆ ಮತ್ತೆ ಹೇಳಿದ್ದಾರೆ ಅಂತ ಅರ್ಥ. ಈ ರೀತಿಯಾಗಿ ಸರ್ತಿ ಅನೇಕ ಸರ್ತಿ ಹೇಳಿಬಿಟ್ಟಿದ್ದಾರೆ. ಅಂದರೆ ಇಬ್ಬರಿಂದನೂ ಮೋಕ್ಷ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ ಈಗ. ಆದಿತ್ಯವರ್ಣತ್ವಾದಿಶ್ಚ ನ ವೃಥೋಪಚಾರತ್ವೇನ ಅಂಗೀಕಾರ್ಯ. ಆದಿತ್ಯವರ್ಣ ಅಂತ ಪದ ಉಪಯೋಗಿಸಿದ್ದಾರೆ ದೇವರಿಗೆ. ಆದಿತ್ಯವರ್ಣ ಅಂತ ಹೇಳಿದ್ದರಿಂದ ಸೂರ್ಯಪ್ರಕಾಶ, ಸೂರ್ಯಗಿಂತ ಉತ್ತಮ, ಅನೇಕ ವಿಧದಲ್ಲಿ ಉಪಚಾರಕ್ಕೆ ಹೇಳಿದ್ದಲ್ಲ. ಇದು ಉಪಚಾರಕ್ಕೋಸ್ಕರ ಹೇಳಿದ್ದಲ್ಲ. ಏನಂತ ಹೇಳಿದ್ದಾರೆ? ಇವರು ಭಾರಿ ದೊಡ್ಡವರು ಅಂತ ಯಾರಿಗೆಲ್ಲ ಹೇಳಿದರು. ಅದು ಆ್ಯಕ್ಚುಲಿ ದೊಡ್ಡವನಲ್ಲ, ಕಾಂಟ್ಯಾಕ್ಟಿಗೆ ಕೆಲಸ ಮಾಡೋ ಶಕ್ತಿ ಇದೆ ಅಂಥೇಳಿ ಅವನು ದೊಡ್ಡವನ್ನ ಕರೆದ್ರು ಅಷ್ಟೇ. ಅದು ಉಪಚಾರಕ್ಕೆ ಹೇಳಿದ್ದು. ಅದು ದೊಡ್ಡವನ್ನ ಅಲ್ಟಿಮೇಟ್ ನಾವು ದೊಡ್ಡವಂತ ಕರೆದ್ರೆ ಅದು ಉಪಚಾರ ಅಲ್ಲ, ಅದು ಏನದು ಫ್ಯಾಕ್ಟ್ ಅಂತಾನೆ ಅರ್ಥ. ವಿಷ್ಣು ಸಹಸ್ರನಾಮ ಆದಿತ್ಯ. ಹಾಂ, ವಿಷ್ಣು ಸಹಸ್ರನಾಮ ಹೌದು, ಎಲ್ಲ ಅದೇನೆ. ಸ್ಥಾಣುರ್ಹ ವೈ ಪ್ರಾಜಾಪತ್ಯ ಸ ಪ್ರಜಾಪತಿಂ ಪಿತರಮಿತ್ಯಬುವಾಚ. ಸೌಕರಾಯಣ ಶ್ರುತಿ ಹೇಳ್ತಾ ಇದೆ.
ತಥಾ ಚ ಸಾಮವೇದೆ ಸೌಕರಾಯಣ ಶ್ರುತಿ ಸ್ಥಾಣುರ್ಹ ವೈ ಪ್ರಜಾಪತ್ಯ ಸ ಪ್ರಜಾಪತಿಂ ಪಿತರಮೇತ್ಯವುವಾಚ ಮೂಕ್ಷುಭಿ ಸಾಧುಭಿ ರಾಧುಭಿ ಭೂತಪಾಪೈ ಕಿಮುಹ ವೈ ತಾರಕಂ ತಾರವಾಚ್ಯಂ ಧ್ಯಾನಂಚ ತಸ್ಯಾಪ್ತ ರುಚೇ ಕಥಂ ಸ್ಯಾತ್ ಧ್ಯೇಯಶ್ಚ ಕಃ ಪುರುಷೋ ಅಲೋಮಪಾದಃ ಇತಿ ತಂ ಹೋವಾಚ ಏಷಾ ತೇ ಏಷಾ ವೈ ವಿಷ್ಣುಃ ತಾರಕೋ ಅಲೋಮಪಾದೋ ಧ್ಯಾನಂಚ ಯಸ್ಯ ಆಪ್ತರುಚೇ ತಸ್ಯ ಆಪ್ತರುಚೇರ್ವದಾಮಿ ಸೊ ಅನಂತಶೀರ್ಷೋ ಬಹುವರ್ಣಃ ಸುವರ್ಣೋ ಧ್ಯೇಯಃ ಸ ವೈ ಲೋಹಿತಾದಿತ್ಯವರ್ಣಃ ವ್ಯಾಮೋ ಅಥವಾ ಹೃದಯೇ ಸೊ ಅಷ್ಟಬಾಹು ಅನಂತವೀರ್ಯೋ ಅನಂತಬಲಃ ಪುರಾಣ ಇತ್ಯಾದಿ. ಬ್ರಹ್ಮ ಸ್ಥಾಣು ಅಂದರೆ ರುದ್ರದೇವರು ಹೋದರು, ಪರಮಾತ್ಮನ ಕೇಳಿದರು, ಯಾರನ್ನು ಆರಾಧನೆ ಮಾಡಿದ್ರೆ ಮೋಕ್ಷ ಆಗುತ್ತೆ, ಯಾರು ದೊಡ್ಡವನು ಅಂತ ಕೇಳಿದರು. ವಿಷ್ಣು ಅಂತ ಉತ್ತರ ಕೊಟ್ಟರು. ಈ ಪಾರ್ಟಿಯೆಲ್ಲ ಲಕ್ಷ್ಮೀದೇವಿ ಮೋಕ್ಷ ಕೊಡ್ತಾಳೆ ಅಂತ ಹೇಳೋದಕ್ಕೆ ಆಧಾರಗಳು. ಸೆಕೆಂಡ್ ಪಾರ್ಟೆಲ್ಲ ನಾರಾಯಣರು ಕೊಡ್ತಾರೆ ಅಂತ ಹೇಳೋದಕ್ಕೆ ಆಧಾರ. ಇಷ್ಟೊತ್ತು ಹೇಳಿರೋ ಗೀತಾ ಹಿಂದಿನ ವಾಕ್ಯಗಳು ಆಧಾರ. ಅಂದಮೇಲೆ ಇಬ್ಬರು ಮೋಕ್ಷ ಕೊಡ್ತಾರೆ ಅಂತ ಆದಮೇಲೆ ಯಾರಾದ ಆಪ್ಷನ್ ಸಿಕ್ಕಾಗಾಯ್ತು ನಮಗೆ. ಅದರಲ್ಲಿ ಒಂದು ಪ್ರಶ್ನೆ ಬಂತೀಗ, ಇದರಲ್ಲಿ ಯಾರು ಕರ್ಮಯೋಗ ಯಾರು ಶ್ರೇಷ್ಠ ಅಂತ ಕೇಳಲಿಲ್ಲ, ಆ ರೀತಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡಬೇಕೀಗ. ಯಾವ ಶರೀರ ಮಾಡೋ ಶ್ರೇಷ್ಠ ಅಂತ ಅರ್ಥ. ಅರೂಪತ್ವಾದೇಷ್ಟು ಗತಿರುಕ್ತ, ಪರಮಾತ್ಮ ರೂಪ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ, ರೂಪ ಇಲ್ಲ ಅಂದರೆ ಪ್ರಾಕೃತ ರೂಪ ಇಲ್ಲ ಅಂತ ಅರ್ಥ ಹೊರತು ಬೇರೆ ಅಲ್ಲ. ಪುರುಷಭೇದಶ್ಚ ಪ್ರಶ್ನಾದೋ ಪ್ರತೀಯತೆ ತ್ವಾಂ ಪರ್ಯುಪಾಸತೆ ಏ ಚಾಪಿ ಅಕ್ಷರಂ ಇತ್ಯಾದು. ಇಲ್ಲಿ ಅವ್ಯಕ್ತನೇ ಬೇರೆ, ಈ ಶ್ಲೋಕದೊಳಗೆ ಅಧ್ಯಾಯದೊಳಗೆ ನಾರಾಯಣನೇ ಬೇರೆ. ತ್ವಾಂ ಅಂತ ನಾರಾಯಣನ ಕರೆದ್ರು, ಅಕ್ಷರಂ ಯಾರು ಅಂತ ಬೇರೆನ ಕರೆದ್ರು. ಅಂದರೆ ಲಕ್ಷ್ಮೀ ಬೇರೆ, ನಾರಾಯಣ ಬೇರೆ, ಬಟ್ ಇಬ್ಬರು ಮೋಕ್ಷ ಕೊಡ್ತಾರೆ. ಅಂದಮೇಲೆ ಯಾರು ಉಪಾಸನೆ ಮಾಡೋದು ಶ್ರೇಷ್ಠ ಅಂದರೆ ಅರ್ಥ ಏನೋ, ಸುಲಭ, ಪ್ರಶಸ್ತ, ಇದು ರಿಸ್ಕ್ ಫ್ರೀ, ಇವೆಲ್ಲ ಅರ್ಥ ಸಿಗುತ್ತೆ. ಎರಡು ಔಷಧಿ ಒಂದೇ ರೀತಿ ಇದ್ದಾಗ ಯಾವುದು ಬೇಕಾದ್ರೆ ತೊಗೊಳ್ಬೋದು. ಮತ್ತು ಎರಡು ಬೇರೆ ಯಾಕೆ ಮಾಡಿದ್ದಾರೆ ಅಂದರೆ ಬೇರೆ ಇದೆ, ಏನೋ ವ್ಯತ್ಯಾಸ ಇರಬೇಕು. ಅದಿದ್ದಿದ್ರೆ ಶ್ರೇಷ್ಠ ಅಂತ ಅರ್ಥ. ಯಾವುದಕ್ಕೆ ಅವ್ರು ಹೇಳಿದ್ದು ಸಗುಣೋಪಾಸನೆ ಶ್ರೇಷ್ಠನೋ ನಿರ್ಗುಣ ಬ್ರಹ್ಮ ಉಪಾಸನೆ ಶ್ರೇಷ್ಠ ಅಂತ ಪ್ರಶ್ನೆ ಮಾಡುತ್ತಾರೆ. ನಿರ್ಗುಣ ಬ್ರಹ್ಮ ಉಪಾಸನೆ ಶ್ರೇಷ್ಠನೋ ಸಗುಣ ಬ್ರಹ್ಮ ಉಪಾಸನೆ ಶ್ರೇಷ್ಠನೋ ಅಂತ ಪ್ರಶ್ನೆ ಹಾಕೋತಾರೆ. ಉತ್ತರ ಎಡವಟ್ಟಾಗಿ ಬರುತ್ತೆ. ಅವ್ರ ಪ್ರಕಾರ ತೊಗೊಂಡ್ರು ಕೂಡ ಉತ್ತರ ಪೂರ್ತಿ ವಿರುದ್ಧ ಉತ್ತರ ಬಂದ್ಬಿಡುತ್ತೆ. ಅದಲ್ಲ, ಅದು ಮುಂದೆ ಪೂರ್ತಿ ಮುಗಿದ್ಮೇಲೆ ಪ್ರಶ್ನೆ ಅರ್ಥ ಆಗುತ್ತೆ. ಇಷ್ಟಿದು ಮೇನ್ಗೆ. ಶ್ರೀ ಭಗವಾನುವಾಚ ತಾತ್ಪರ್ಯ. ಅದರಲ್ಲೂ ಮತ್ತೆ ಅನೇಕ ವಿಷಯಗಳನ್ನು ಸೇರಿಸ್ತಾರೆ. ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಮತ್ತೆ ಹೇಳ್ತಾರೆ. ಯಾವ್ದು ಸಂಬಂಧಪಟ್ಟಂತೆ ಲಕ್ಷ್ಮೀದೇವಿ ಮೋಕ್ಷ ಕೊಡ್ತಾರೆ ಅನ್ನೋದು ಮುಖ್ಯ. ಸಾಧನ ನಿರ್ಣಯೋ ಅತ್ರ ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ ಶ್ರಿಯೇ ಜಾತಃ ಶ್ರಿಯವಾ ನಿರಿಯಾಯ ಶ್ರಿಯಂ ವಾಯೋ ಚರಿತೃಭ್ಯೋ ದಧಾತಿ ಶ್ರಿಯಂ ವಸಾನ ಅಮೃತತ್ವಮಾಯನ್ ಭವಂತಿ ಸತ್ಯ ಸಮಿತಾಮಿತದ್ರೌ ಉಪಾಸಿತ ಮುಕ್ತಿದ. ಇನ್ನೊಂದು ವಾಕ್ಯ, ಉಪಾಸಿತ ಮುಕ್ತಿದ. ಉಪಾಸನೆ ಮಾಡಿದ್ರೆ ಏನು ಮಾಡ್ತಾರೆ ಅವರು? ಮುಕ್ತಿ ಕೊಡ್ತಾರೆ. ಸದ್ಯ ಏವ ಅಷ್ಟನ್ನೇ ಕೊಡ್ತಾರೆ. ತಸ್ಯ ಈಶಿ ಅಸ್ಯ ಈಶಾನ ಜಗತೋ ವಿಷ್ಣು ಪತ್ನಿ. ಪರಮಾತ್ಮ ವಿಷ್ಣುವಾದ ಈಶಾನಃ, ವಿಷ್ಣು ಸಹಸ್ರನಾಮ. ಈಶಾನ ವಿಷ್ಣು ಪತ್ನಿ ಆಕೆ. ಜಗತಃ ವಿಷ್ಣು ಪತ್ನಿ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಂದರೆ ಗೌರಿ ಮೊದಲಾದವರಲ್ಲ. ಈಗ ಇಲ್ಲಿ ಬಂದ ಶ್ರೀ ಯಾರು ಅಂತ ಕೇಳಿದರೆ ಸರಸ್ವತಿ, ಭಾರತಿ, ಗೌರಿ ಮೊದಲಾದವರಲ್ಲ. ವಿಷ್ಣು ಪತ್ನಿ ಮಹಾಲಕ್ಷ್ಮಿನೇ. ಯಾ ಶ್ರೀ ಲಕ್ಷ್ಮೀ ಔಪಲಾ ಚ ಅಂಬಿಕೇತಿ ಹ್ರೀಶ್ಚ ಇತ್ಯುಕ್ತ ಸಂವಿದಗ್ರ್ಯಾ ಸುವಿದ್ಯಾ ಇತ್ಯಾದಿ ಶ್ರುತಿಭ್ಯ. ಅವರಿಗೆ ಲಕ್ಷ್ಮೀ ಅಂತ ಹೆಸರು, ಔಪಲ ಅಂತ ಹೆಸರು, ಚ ಅಂಬಿಕಾ ಅಂತ ಹೆಸರು, ಆಮೇಲೆ ಹ್ರೀ ಅಂತ ಹೆಸರು, ಸಂವಿದ್ ಅಂತ ಹೆಸರು, ಸುವಿದ್ಯಾ ಅಂತ ಹೆಸರು. ಮಹಾಲಕ್ಷ್ಮಿ ಅಂತ ಸಾಮರ್ಥ್ಯ ಹೊಂದಿದ್ದಾರೆ. ಶ್ರೀ ಸಂದು ಬರುತ್ತದು ನೋಡಿ ಅದೇ ನೋಡಂತೀಗ ಬಂದು ಬರುತ್ತೀಗ ಅದೇ. ಶ್ರೀ ಸುತುಷ್ಟ ಹರೇ ಸ್ತೋಷಂ ಜನಯೇತ್ ಕ್ಷಿಪ್ರಮೇವತು. ಮಹಾಲಕ್ಷ್ಮಿ ಸಂತೋಷಪಟ್ಟು ಬಿಟ್ಟರೆ ದೇವರು ಸಂತೋಷ ಪಡೋ ಹಾಗೆ ಬೇಗ ಮಾಡುತ್ತಾರೆ. ಅಂದರೆ ಲಕ್ಷ್ಮೀ ಅನುಗ್ರಹದಿಂದ ಭಗವತ್ ಪ್ರೀತಿ ಬೇಗ ಲಭಿಸುತ್ತೆ ಅಂತ ಇನ್ನೊಂದು ವಾಕ್ಯ. ಅತುಷ್ಟ ತದತುಷ್ಟಿಂಚ ತಸ್ಮಾತ್ ಧ್ಯೇಯೈವ ಸಾ ಸದಾ. ಅದಕ್ಕೋಸ್ಕರನೇ ಅತುಷ್ಟ, ಮಹಾಲಕ್ಷ್ಮಿ ಸಂತೋಷ ಪಡದೆ ಹೋದರೆ ದೇವರು ತೃಪ್ತನಾಗೋದಿಲ್ಲ ಅಂತಾಯಿತು. ಸೊ ಮಹಾಲಕ್ಷ್ಮಿ ಸಂತುಷ್ಟಳಾದರೆ ವಿಷ್ಣು ಸಂತುಷ್ಟನಾಗ್ತಾರೆ. ಮಹಾಲಕ್ಷ್ಮಿ ಸಂತುಷ್ಟಳಾಗದೆ ಹೋದರೆ ವಿಷ್ಣು ಸಂತೋಷನಾಗೋದು. ಯಾರು ಮೇನಂತಾಯ್ತು? ಈಗ ಲಕ್ಷ್ಮಿನೇ ಮೇನು ಅಂತಾಯ್ತಲ್ಲ. ಅಲ್ಲೇನು ಇವರು ಓಕೆ ಅಂದರೆ ಓಕೆ ಅಂತ ಹೇಳಿದರೆ ಇವರು ಫೈನಲ್ ಅಂತ ಆಗಲಿಲ್ಲ.
ಇದೆಲ್ಲ ಮೇನಾಗುತ್ತೆ ನೋಡೋರಿಗೆ. ಓ ಹೌದಲ್ಲ, ಅದೊಂದು ದಾರಿ ಫಸ್ಟ್ ಕ್ಲಾಸ್ ಆಗಿದೆ, ಅದು ಸುಲಭ, ಹಾಗೆ ಯೋಚನೆ ಮಾಡಿ. ಭ್ರಷ್ಟಾಚಾರದಿಂದ ಜ್ಞಾನ ಪಡೆಯೋದು ಕಷ್ಟ, ಧನ ಪಡಿಬೋದು. ಜ್ಞಾನಕ್ಕೆ ಏನು ಬೇಕಾಗುತ್ತೆ? ಸರ್ಟಿಫಿಕೇಟ್ ಪಡಿಬೋದು ಅಷ್ಟೇ. ಜ್ಞಾನನೇ ಬರ್ಬೇಕಾದ್ರೆ ಏನಾಗಬೇಕು? ಅವನೇ ಪಡಿಬೇಕು, ಬೇರೆ ದಾರಿ ಇಲ್ಲ. ಧನ ಹಾಗಲ್ಲ, ಇನ್ನೊಬ್ರು ಟ್ರಾನ್ಸ್ಫರ್ ಮಾಡಿಬಿಡು ಡೈರೆಕ್ಟಾಗಿ. ಆ ರೀತಿ ಜ್ಞಾನ ಟ್ರಾನ್ಸ್ಫರ್ ಬೈ MA ಟು ಸಮ್ಮನ್ನು ಮಾಡೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಏನು ಮಾಡ್ಬೇಕು ಅದನ್ನು? ಅವನೇ ಕಷ್ಟಪಟ್ಟು ತಗೋಬೇಕು. ಮನೆ ಹಾಗೆ ಯಾರು ಬೇಕಾದ್ರೆ ತೊಗೋಬೋದು. ಅಂದಮೇಲೆ ಸುಲಭ ಅಲ್ಲೇನಿದೆ. ಕೊಡದವರು ಕೊಡದೆ ಹೋದರೆ ದುಡ್ಡು ತೊಗೊಂಡ್ರೆ ಆಯ್ತಲ್ಲ. ಅದೇ ಚಾರ್ವಾಕ ಕೇಳೋದು. ನಾವ್ಯಾಕೆ ಕಷ್ಟಪಡೋದು? ದುಡ್ಡನ್ನು ಹೊಡೆಯೋದು ತೊಗೊಂಡ್ಬಿಡೋದು ಅಷ್ಟೇ. ಚಾರ್ವಾಕ ಮತ್ತು ಫಾಲೋ ಮಾಡಿದ್ರೆ ಜಗತ್ತೇನಾಗುತ್ತೆ? ಪೂರ್ತಿ ಸರ್ವರಾಜ್. ಇವತ್ತು ಪೂರ್ತಿ ಚಾರ್ವಾಕ ಮತ ಇದ್ದರೂ ಕೂಡ ಆ ಲೆವೆಲ್ಗೆ ಹೋಗಿಲ್ಲ. ಯಾವ ಲೆವೆಲ್ಗೆ? ಹೊಡೆದು ತಗೊಳ್ಳೋಷ್ಟು. ಕೆಲವ್ರು ಹೋಗೋರು ಇದ್ದಾರೆ, ಬಟ್ ಅಫಿಷಿಯಲಿ ಅದನ್ನು ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತಂ ಪ್ರಕೃತಿಂ ಪ್ರಾಹು ಕೂಟಸ್ಥಂಚ ಅಕ್ಷರ ಅಂತ. ಅವ್ಯಕ್ತ ಅಂದ್ರೆ ಅವರೇ, ಕೂಟಸ್ಥ ಅಂದ್ರು ಅವರೇ, ಅಕ್ಷರ ಅಂದ್ರು ಅವರೇ, ಮಹಾಲಕ್ಷ್ಮಿನೇ. ಪ್ರಧಾನ ಅಂದ್ರು ಅವರೇ. ಪ್ರಧಾನ ಮಿತಿ ಚ ಪ್ರಾಹು ಮಹಾಪುರುಷ ಇತ್ಯಪಿ. ಮಹಾಪುರುಷ ಅಂತ ಮಹಾಲಕ್ಷ್ಮಿ ಹೆಸರಿದೆ. ತಾಂ ಬ್ರಹ್ಮ ಮಹದಿತ್ಯಾಹು ಪರಂ ಜೀವಂ ಪರಾಂ ಚಿತಿಂ. ಅವರ ಪರಬ್ರಹ್ಮ ಅಂದರೂ ಆಕೆನೆ. ತಶ್ಚಾಸ್ತು ಪರಮೋ ವಿಷ್ಣು ಯೋ ಬ್ರಹ್ಮ ಪರಮಂ ಮಹತ್. ಅವರ ಮೇಲೆ ವಿಷ್ಣು ಇದ್ದಾನೆ. ಎಲ್ಲಿ ಹೇಳಿದ್ರು ಕೂಡ ಇಬ್ಬರು ಜೊತೆಗೆ ಹೇಳ್ತಾರೆ. ಸೊ ಇಬ್ಬರು ಮೋಕ್ಷ ಕೊಡ್ತಾರೆ ಎಂಬುದು ಗಟ್ಟಿ ಆಗ್ತಾ ಹೋಯ್ತು ಅದರಿಂದ. ಆಗ ಪ್ರಶ್ನೆನೂ ಏನಾಯ್ತು? ಮತ್ತೆ ಗಟ್ಟಿ ಆಯಿತು. ಆಗ ಯಾರು ಬೆಟರ್ ಯಾರಾದನೆ? ಇತಿ ಬ್ರಹ್ಮಾಂಡ ವಚನಾಚ್ಚ ಅವ್ಯಕ್ತೋಪಾಸನಾತ್ ಮೋಕ್ಷ ಶಂಕಯ ಪೃಚ್ಛತಿ. ಇಷ್ಟೆಲ್ಲ ಬ್ರಹ್ಮಾಂಡ ಪುರಾಣದ ಅದು ಶ್ರುತಿವಾಕ್ಯಗಳು. ಬ್ರಹ್ಮಾಂಡ ಪುರಾಣದ ವಾಕ್ಯ ಇದು. ಸುಕೂಟಸ್ಥೋ ಅಕ್ಷರ ಉಚ್ಯತೆ ಇತ್ಯುತ್ತರ ವಚನಾತ್ ಕೂಟಸ್ಥವಚನಂ ಇತ್ಯತ್ರಾಪಿ ಯುಕ್ತೆ ಉಕ್ತೆ ಅವ್ಯಕ್ತ ಶಬ್ದ ಚಿತ್ಪ್ರಕೃತಿವಾಚಿ. ಅನ್ಯಥಾ ಯೇ ತ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ತೇಷಾಂ ಕೆ ಯೋಗವಿತ್ತಮಾಹ ಇತಿ ಭೇದೇನ ಪ್ರಶ್ನೆ ಅನುಪಪತ್ತಿ. ಅನ್ಯಥಾ ಇಲ್ಲದ ಈ ಅರ್ಥ ಅಪಾರ ಮಾಡದೆ ಹೋಗಿದ್ರೆ ಪ್ರಶ್ನೆಗೆ ಅವಕಾಶನೇ ಇರ್ತಿರಲಿಲ್ಲ. ಎಲ್ಲದನ್ನು ವಿಷ್ಣುಪರ ಅಂತ ಮಾಡ್ಕೊಂಡ್ಬಿಟ್ಟಿದ್ರೆ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಬರ್ತಾನೆ ಇರಲಿಲ್ಲ. ಸೊ ಮೇಲ್ನೋಟಕ್ಕೆ ಅಂಬಿಗ್ಯೂಟಿ ಇದೆ, ಗೊತ್ತಾಯ್ತಾ? ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಇದ್ದವ್ರು ದಾರಿ ತಪ್ಪೋ ಚಾನ್ಸ್ ಇದೆ. ಅದಕ್ಕೆ ಉತ್ತರ ಕೊಡ್ಲಕ್ಕೆ ಹೊರಟಿದ್ದಾರೆ ಅಂತ ಅರ್ಥ. ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಇತಿ ತೇನೈವ ಉಕ್ತ. ದೇವರ ಬಗ್ಗೆ ಇದು. ಏತು ತೇ ಯುಕ್ತತಮಾ ಮತಾಃ ಮಯ್ಯೇವ ಮನಃ ಇತ್ಯಾದೋ ಭಗವತೋಕ್ತೆ ಅಪಿ ಅವ್ಯಕ್ತೋಪಾಸಕಾನಾಂ ಆಧಿಕ್ಯಂ ವದಂತಿ ತೇ ಚಂತು ಅಪಲಾಪಕತ್ವಾದೇವ ಅತಿಸಾಹಸಿಕಾಃ ಇತಿ ಸುಶೋಚ್ಯ ಏವ. ಇಷ್ಟು ಸ್ಪಷ್ಟ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಈಗಾಗಲೇ. ಅದು ಬಿಟ್ಬಿಟ್ಟು ಯಾರು ಅಪಲಾಪ ಮಾಡ್ತಾರಲ್ಲ ಅವ್ರು ಎಂಥವ್ರವರು? ಮಹಾಸಾಹಸಿಕ. ಅತಿ ಸಾಹಸಿಕ ಅಂದ್ರೇನು? ಯಾವ ಸಾಹಸ ಮಾಡಿದರೆ ಮನುಷ್ಯ ಸತ್ತೇ ಹೋಗ್ತಾ ಅಂತ ಮೇಲೆ ಡೈರೆಕ್ಟ್ ಹಾಡಿ ಸತ್ತಿಲ್ಲ, ಎಷ್ಟು ದಿನ ಸತ್ತಿಲ್ವಾ? ಅದು ಮಹಾಸಾಹಸ ಅಂತ ಸರ್. ರಿಸ್ಕಿ. ಎಂಥ ರಿಸ್ಕ್ ಇದೆ? ಲೈಫ್ ರಿಸ್ಕ್ ಇದೆ, ಸಣ್ಣ ಪುಟ್ಟ ರಿಸ್ಕ್ ಇಲ್ಲ. ಆದ್ದರಿಂದ ಇಷ್ಟೆಲ್ಲ ಸ್ಪಷ್ಟ ಇದ್ದರೂ ಕೂಡ ಅಪಾರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನಚಲೇತ್ ಸ್ವಾತ್ ಪದಾತ್ ಯಸ್ಮಾತ್ ಅಚಲ ಶ್ರೀಸ್ತೋ ಮತ ಇತಿ ಆಗ್ನೇಯೇ. ಇನ್ನೊಂದು ವಿಷಯನೂ ಹೇಳ್ತಾರೆ. ಇಡೀ ಜಗತ್ತಿಗೆ ನಾರಾಯಣ ಒನ್ಸ್ ಫಾರ್ ಆಲ್ ಒಬ್ಬನೇ, ಬ್ರಹ್ಮಾದಿಗಳಂತೆ ಬದಲಾವಣೆ ಇಲ್ಲ. ಮಹಾಲಕ್ಷ್ಮಿ ಕೂಡ ಅಚಲ, ಒಬ್ಬರೇ, ನೋ ಚೇಂಜ್. ಇದೊಂದು ಪ್ಲಸ್ ಪಾಯಿಂಟ್ ಇದೆ. ಇಬ್ಬರು ಅನಾದಿ ನಿತ್ಯರು, ಇಬ್ಬರು ನಿತ್ಯ ಮುಕ್ತರಾದ್ರಿಂದ ಅವರಿಗೆ ಕೊಡೋ ಸಂಪಾದನೆ ಇದೆಯಲ್ಲ ಆಗ. ಸೊ ಯಾಕೆ ಇದು ಮಾಡಬಾರ್ದು? ಮತ ಇತ್ಯಾಗ್ನೇಯ ಸೂಕ್ಷ್ಮತ್ವಾದ್ ಅಪ್ರಸಿದ್ಧತ್ವಾದ್ ಗುಣಬಾಹುಲ್ಯತಸ್ತಥಾ ನಿರ್ದೇಶ್ಯೌ ತಥಾ ಅವ್ಯಕ್ತೌ ಅಚಿಂತ್ಯೌ ಶ್ರೀಶ್ಚ ಮಾಧವ ಇತಿ ನಾರದೀಯೇ. ನಾರಾಯಣಿಗೆ ಏನೇನು ಹೆಸರು ಹೇಳೋದಕ್ಕೆ ಬರುತ್ತೆ ಅಷ್ಟು ಮಹಾಲಕ್ಷ್ಮಿಗೂ ಹೇಳೋದು ಕಾಮನ್ ಆಗಿ. ಸೂಕ್ಷ್ಮ, ಅಣು, ಮಹತ್ತು, ಆಮೇಲೆ ಗುಣವತಿ, ಅನಿರ್ದೇಶ್ಯಳು, ಅನಿರ್ದೇಶ್ಯ, ಅವ್ಯಕ್ತ, ಅಚಿಂತ್ಯ, ಶ್ರೀ ಎಲ್ಲ ದೇವರಿಗೂ ಇಬ್ಬರು ಕಾಮನ್ನಾಗಿ ಹೇಳ್ಬೋದು. ಅಂದಮೇಲೆ ಅವಿಷ್ಣುಜ್ಞೈ ತದ್ಭಕ್ತೈ ಉಪಾಸ ವಿವರ್ಜಿತೈ ಶಪೇದುಪಾಸಿತಾಪೇಶ ಶ್ರೀಸ್ತಾನ್ ತತ್ ಹರಿತತ್ವವಿತ್ ತದ್ಭಕ್ತಸ್ತಮುಪಾಸ್ಯೈವ ಶ್ರಿಯಂ ಧ್ಯಾಯೀತ ನಿತ್ಯತಾ ತೇನ ತುಷ್ಟಾತು ಸಾಚ್ಛಿದ್ರಂ ದದ್ಯಾತ್ ವಿಷ್ಣೋರುಪಾಸನಂ ತತಸ್ತದ್ದರ್ಶನಾನ್ ಮುಕ್ತಿಂ ಯಾತ್ಯಸೌ ನಾತ್ರ ಸಂಶಯಃ ತಥಾಪಿ ಸರ್ವಪರಮಾಂ ಸರ್ವದೋಷ ವಿವರ್ಜಿತಾಂ ಜ್ಞಾತ್ವಾ ಶ್ರಿಯಂ ಯತ್ ತತ್ಪರಮಂ ತತ್ಪತಿಂ ಪುರುಷೋತ್ತಮಂ ವಿಜ್ಞಾಯೋಪಾಸತೆ ನಿತ್ಯಂ ತೇಹಿ ಯುಕ್ತತಮಾಮತಾಃ ಯತಃ ಕ್ಲೇಶೋಧಿಕಸ್ತೇಷಾಂ ಪೃಥಕ್ ಶ್ರಿಯಮುಪಾಸತಾಂ ವಿಷ್ಣುನಾ ಮಹಿತಾ ಸಹಿತಾ ಧ್ಯಾತಾ ಚಾಪಿ ಸೃಷ್ಟಿಂ ಪರಾಂ ವ್ರಜೇತ್ ಅನ್ಯಥಾ ತು ಮಹಾವಿಪುನರ್ವಿಷ್ಣೋಃ ಶ್ರೀಪತಿತ್ವೇನ ಚಿಂತನಂ ಅಚ್ಛಿದ್ರಮೇವ ಕರ್ತವ್ಯಂ ಇತಿ ಪ್ರಯುಕ್ತಃ ಮುಕ್ತಿಸ್ಥಿರಾತ್ ಭವೇತ್
ತಸ್ಮಾತ್ ಅಕ್ಲೇಶತೋ ಮುಕ್ತಿ ಕ್ಷಿಪ್ರಂ ವಿಷ್ಣು ಉಪಾಸತಾಮಿತಿ ಪರಮಶ್ರುತಿ. ಶುಚಿಗಳು ಎಲ್ಲ ಹೇಳಿದ್ರು ಕೂಡ ನನಗೆ ಗೊತ್ತಿರೋದಿಲ್ಲ, ಪ್ರಶ್ನೆ ಕೇಳ್ತಾರೆ. ಎಷ್ಟು ಲಕ್ಷ್ಮಿ ಅನುಗ್ರಹ ಮಾಡಬೇಕಾದ್ರೆ ಫಸ್ಟ್ ಏನಾಗಿರ್ಬೇಕು, ಅವರು ವಿಷ್ಣು ಭಕ್ತರಾಗಿರ್ಬೇಕು ಫಸ್ಟ್. ಅಂದಮೇಲೆ ಯಾರು ಸುಲಭ ಆಯ್ತು ಈಗ ಅದೆಲ್ಲ ಮುಂದೆ ಇನ್ನೂ ಕ್ಲಿಯರಾಗಿ ಬರುತ್ತೆ. ಮತ್ತು ವಿಷ್ಣುವಿನ ಅನುಗ್ರಹ ಇಲ್ಲದೆ ಹೋದರೆ ಆಕೆ ಮುಕ್ತಿ ಕೊಡೋದಿಲ್ಲ. ವಿಷ್ಣುವಿನ ಆರಾಧನೆ ಮಾಡಿದವರು ಸಂತೋಷ ಪಡೋದೂ ಇಲ್ಲ. ಇವೆಲ್ಲ ಅನೇಕ ವಾಕ್ಯಗಳಿರೋದ್ರಿಂದ ಅಷ್ಟೇ ಅಲ್ಲ, ಲಕ್ಷ್ಮೀ ಆರಾಧನೆಯಿಂದ ಮೋಕ್ಷ ಪಡಿತಕ್ಕಂಥ ದಾರಿ ಕ್ಲೇಶ ಅಧಿಕತರಹ, ಅತ್ಯಂತ ಕ್ಲಿಷ್ಟವಾದ ದಾರಿ ಅದು. ಯಾವ ಸುಗಮದ ದಾರಿ ಅಲ್ಲ ಅದು. ಅನ್ಯಥಾತು ಪುನರ್ವಿಷ್ಣೋ ಶ್ರೀಪತಿತ್ವೇನ ಚಿಂತನ, ಶ್ರೀಪತಿನ ದೇವರ ಚಿಂತನೆ ಮಾಡೋದು ಸರಿಯಾದ್ದೇ ಹೊರತು ಬರೀ ನಾವು ಲಕ್ಷ್ಮೀ ಉಪಾಸನೆ ಮಾಡಿದರೆ ಲಕ್ಷ್ಮೀ ಅನುಗ್ರಹ ಮಾಡೋದಿಲ್ಲ. ಅದಕ್ಕೆ ವೈಷ್ಣವ್ರ ಪೂಜೆ ಮಾಡಬೇಕಾದ್ರೆ ಪರಮಲಕ್ಷ್ಮಿ ಪೂಜೆ ಯಾವುದೇ ಪೂಜೆ ಮಾಡಲಿ ಅದು ಸಾಲಿಗ್ರಾಮಾದಿ ಇಟ್ಕೊಂಡೇ ಪೂಜೆ ಮಾಡಬೇಕು. ಉಳಿದವ್ರು ಹಾಗೆ ಮಾಡಿಬಿಟ್ರೆ ಅದು ಅಲಕ್ಷ್ಮಿ ತಗೊಳ್ತಾಳೆ ಹೊರತು ಮಹಾಲಕ್ಷ್ಮಿ ಸ್ವೀಕಾರ ಮಾಡೋದಿಲ್ಲ. ತಸ್ಮಾದ ಕ್ಲೇಶತೋ ಮುಕ್ತಿ ಕ್ಷಿಪ್ರಂ ವಿಷ್ಣು ಉಪಾಸತಾಮಿತಿ ಪರಮಶ್ರುತಿ. ಇಷ್ಟೆಲ್ಲ ಸ್ಪಷ್ಟ ಇದೆ. ಇದೆಲ್ಲ ಬೇಸಿಸ್ ಮೇಲೆ ಅರ್ಜುನ ಪ್ರಶ್ನೆ ಕೇಳಿದ್ದೆ ಉತ್ತರ ಕೊಡ್ತಾರೆ ಭಗವಾನ್. ಶ್ರೀ ಭಗವಾನುವಾಚ ಲಕ್ಷ್ಮೀದೇವಿಗೆ ನಿನ್ನ ಪತಿಯ ನಿರ್ದೋಷ ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ಅದೇ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳಿದ್ದು. ಆಗ ಅನುಗ್ರಹ ಮಾಡ್ತಾರೆ. ಅದೆಲ್ಲ ಮುಂದೆ ಹೇಳೋದು ಅದನ್ನೇ. ಈಗ ಮಯ್ಯಾವೇಶ್ಯ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತೇ ಮೇ ಯುಕ್ತತಮಾ ಮತಾಃ. ಫಸ್ಟ್ ಡೈರೆಕ್ಟ್ ಆನ್ಸರ್, ನನ್ನ ಉಪಾಸನೆ ಮಾಡೋರೇ ಶ್ರೇಷ್ಠ ಉತ್ತರ ಕೊಟ್ಬಿಟ್ಟ. ಮಯ್ಯಾವೇಶ್ಯ ಹೇಗೆ ಆರಾಧನೆ ಮಾಡಬೇಕು, ನನ್ನಲ್ಲಿ ಮನಸ್ಸಾಕಿ ಮನಃ ಮಯಿ ಆವೇಶ್ಯ ಮಾಂ ನಿತ್ಯಯುಕ್ತ ಉಪಾಸತೆ. ಹಿಂದೆ ಹೇಳಿದಂತೆ ನಿತ್ಯ ಉಪಾಸನೆ ಮಾಡ್ತಾರಲ್ಲ, ಶ್ರದ್ಧೆಯ ಪರಯಾ ಉಪೇತಾ, ಅತ್ಯಂತ ಹೆಚ್ಚು ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರಲ್ಲ, ತೇ ಯುಕ್ತತಮಾ ಮತಃ, ಶ್ರೇಷ್ಠ ಯೋಗಿಗಳವರು ಅಂತ ನಿರ್ಣಯ. ಪ್ರಶ್ನೆಗೆ ನೇರ ಉತ್ತರ ಇದೆ. ಈಗ ಯಾತಕ್ಕೆ ಅಂತ ಹೇಳಬೇಕೆ, ಕಾರಣ ಕೊಡಬೇಕು. ಈಗ ಮುಂದೆ ಕಾರಣ ಕೊಡ್ತಾರೆ. ಏತು ಅಕ್ಷರ ಯುಕ್ತತಮಾಹ ಸಾಧಕತಮಾಹ ಅಂತ ಅರ್ಥ, ತಾತ್ಪರ್ಯ. ಇದಕ್ಕೆ ಹೋದ್ರೆ ಭಾಷ್ಯಕ್ಕೆ ಬಂದೆ ಆಯಿತು. ಏತು ಅಕ್ಷರ ಅನಿರ್ದೇಶ್ಯಂ. ಈಗ ಏತು ಬಟ್ ತಗು ಅಂದರೆ ಬಟ್ ಅಂತ ಅರ್ಥ. ಆದರೆ ಲಕ್ಷ್ಮೀ ಉಪಾಸನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ. ನನ್ನ ಆರಾಧನೆ ಮಾಡಿದ ಹಾಗೆ ಲಕ್ಷ್ಮೀ ಆರಾಧನೆ ಮಾಡಿಬಿಟ್ರೆ ಸರ್ವತ್ರ ವಚಿಂತ್ಯಂಚ ಕೂಟಸ್ಥ ಅಚಲಂ ಧ್ರುವಂ. ಮಹಾಲಕ್ಷ್ಮಿ ಸರ್ವತ್ರ ಇದ್ದಾರೆ, ಕೂಟಸ್ಥ ಅಚಲ ಎಲ್ಲ ಆಗಿದ್ದಾರೆ, ಹೌದು. ಆದರೆ ಉಪಾಸನೆ ಯಾತಕ್ಕೆ ಕಷ್ಟ ಅಂದರೆ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ, ವಿಶೇಷವಾದ ಇಂದ್ರಿಯ ಗ್ರಹದ ಅಗತ್ಯ ಇದೆ. ಸರ್ವತ್ರ ಸಮಬುದ್ಧಯ, ವಿಷ್ಣುವಿಗೆ ಏನು ಮಾಡುತ್ತೆ ಅದಕ್ಕಿಂತ ಜಾಸ್ತಿ ಮಾಡಬೇಕಿಲ್ಲೆಲ್ಲ. ತೇ ಪ್ರಾಪ್ನುವಂತಿ ಮಾಮೇವ. ಇಷ್ಟೆಲ್ಲ ಮಾಡಿ ಕೊನೆಗೆ ಎಲ್ಲಿ ಬರ್ತಾರೆ, ನನ್ನ ಹತ್ರ ಬಂದೇ ಮುಂದೆ ಹೋಗ್ಬೇಕಷ್ಟೇ. ಬೈಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಹಾಲಕ್ಷ್ಮಿ ಉಪಾಸನೆ ಮಾಡೋರು ವಿಷ್ಣುನ ಬೈಪಾಸ್ ಮಾಡೋಕ್ಕೆ ಬರೋದ್ರೆ ಎಲ್ಲಿ ಹೋಗಬೇಕು, ಇವರೆಲ್ಲ ಕಲ್ಕತ್ತಾ ಇವ್ರು ಹೊರಟರು ಈ ಕಡೆ ಹೋದರು, ಹರಿದ್ವಾರದಲ್ಲಿ ಮೀಟ್ ಆದ್ರಲ್ಲ ಹಾಗೆ. ಹರಿದ್ವಾರ ಬೈಪಾಸ್ ಮಾಡೋಕ್ಕಾಗಲಿಲ್ಲ. ಸೊ ಹರಿಯ ದ್ವಾರ, ಹರಿ ಮೂಲಕ ಹೋಗೋದು ಅನಿವಾರ್ಯ ಗೊತ್ತಾಯ್ತು. ಆದರೆ ನಾರಾಯಣ ಉಪಾಸನೆ ಡೈರೆಕ್ಟ್ ಮಾಡೋರಿಗೆ ಏನು ಬೇಕಿಲ್ಲ, ಲಕ್ಷ್ಮಿ ನಿಯಮ ಇಲ್ಲ. ನಿಯಮ ಇಲ್ಲ ಅಂದರೆ ಅರ್ಥ ಬೇರೆ ಹೇಳ್ತಾರಲ್ಲ. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಅವ್ರು ನನ್ನ ಹತ್ರನೇ ಬರ್ತಾರೆ. ಇಲ್ಲಿ ಕೊನೆಗಾಗಿದ್ದೇನು ನನ್ನ ಉಪಾಸನೆ ಮಾಡಲೇಬೇಕಾಯ್ತು, ಬಂದೇ ಬಂದರು. ಭವಂತ ತದುಪಾಸಕ ಏವ ಉತ್ತಮಾಃ ಇತರೇಷಾಂತು ಕಿಂ ಫಲಮಿತ್ಯತಃ ಏತು ಇತ್ಯಾದಿನ. ಅವರು ಮೋಕ್ಷಕ್ಕೆ ಬರೋ ನಿಶ್ಚಿತ, ಅದು ನನ್ನ ಮೂಲಕನೇ ಹೋಗಬೇಕು. ಅನಿರ್ದೇಶ್ಯತ್ವಂಚೋಕ್ತಂ ಭಾಗವತೆ ಮಾಯಾಯಾಹ ಅಪ್ರತರ್ಕ್ಯಾದ ನಿರ್ದೇಶ. ಅನಿರ್ದೇಶ ಅಂತ ವಿಷ್ಣು ಸಹಸ್ರೊಳಗೆ ಅನಿರ್ದೇಶ ಒಪ್ಪು ಶ್ರೀಮಾನ್ ಇದ್ದೇ ಇದೆ. ಮಹಾಲಕ್ಷ್ಮಿ ಅನಿರ್ದೇಶ ಒಪ್ಪುನೆ. ಕೇಶವಪಿ ನಿಶ್ಚಯ ಇತಿ ಈಶ್ವರಸ್ತು ದೈವಶಬ್ದೇನೋಕ್ತಃ ದೈವ ಮನ್ಯೆ ಅಪರೇ ಇತ್ಯತ್ರ ಉಕ್ತಂಚ ಸಾಮವೇದೆ ಕಾಷಾಯಣ ಶ್ರುತೌ ನ ಸದಾಸೀತ್ ನೋ ಸದಾಸೀತ್ ಇದಾನೀಂ ತದಾನೀಮಿತಿ ನ ಮಹಾಭೂತಂ ನೋಪಭೂತಂ ತದಾಸೀತ್ ಇತ್ಯಾರಭ್ಯ ತಮ ಆಸೀತ್ ತಮಸಾ ಗೂಢಮಗ್ರೆ ಇತಿ. ತಮೋ ಹಿ ಅವ್ಯಕ್ತಂ ಅಜರಂ ಅನಿರ್ದೇಶ್ಯಮೇಷ ಏಷಾ ಹೇವ. ಅಲ್ಲಿ ಹೇಳಿದರು ತಮಸ್ಸಿತ್ತು ಅಂತ ಹೇಳಿಬಿಟ್ಟು. ಸೃಷ್ಟಿಯ ಪ್ರಾರಂಭದಲ್ಲಿ ಏನಿರಲಿಲ್ಲ, ಸತ್ತು ಅಸತ್ತು ಯಾವುದಿರ ತಮಸ್ಸಿತ್ತು. ತಮಸ್ಸು ಅಂದರೆ ದುರ್ಗಾದೇವಿ. ಮಹಾಲಕ್ಷ್ಮಿ ಪ್ರಳಯಕಾಲದಲ್ಲೂ ಇದ್ದರು ಅಂತೇಳಿ ಪ್ರೂಫ್ ಸಿಕ್ತೀಗ. ನಾರಾಯಣನೂ ಇದ್ದಾನೆ, ಮಹಾಲಕ್ಷ್ಮಿ ಇದ್ದಾರೆ. ನಿತ್ಯತ್ವ ಇಬ್ಬರಿಗೂ ಇದೆ, ಅಚಲತ್ವ ಇಬ್ಬರಿಗೂ ಇದೆ, ಕೂಟಸ್ಥತ್ವ ಇದೆ, ಎಲ್ಲ ಇದೆ. ಆದ್ದರಿಂದ ಯಥಾ ಗುಣಪೂರ್ಣತ್ವ ವಾಯುದೇವರಿಗೆ ಗುಣನಾಮ ಜಗತ್ ಪ್ರಸಿದ್ಧ ಹೇಳಿದಾಗ ಮಹಾಲಕ್ಷ್ಮಿಗೆ ಅಂತ ಗುಣಪೂರ್ಣತ್ವನೂ ಇದೆ.
ಅಂದಮೇಲೆ ಇದರಿಂದ ಆರಾಧನೆ ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಉತ್ತರ. ಸರ್ವಗ ಅಚಿಂತ್ಯಾದಿರಕ್ಷಣ ಚ ಸಾ ತಥಾ ಹಿ ಮೋಕ್ಷಧರ್ಮೇ ನಾರಾಯಣ ಗುಣಾಶ್ರಯಾತ್ ಅಜರಾತ್ ಅತೀಂದ್ರಿಯಾತ್ ಅಗ್ರಾಹ್ಯಾತ್ ಸಂಭವತಃ ಅಸತ್ಯಾತ್ ಅಹಿಂಸರಾತ್ ಆಮೇಲೆ ಅಹಿಂಸ್ರಾ ಲಲಾಮಾತ್ ದ್ವಿತೀಯ ಪ್ರವೃತ್ತಿ ವಿಶೇಷಾತ್ ಅವೈರಾಗ್ಯಾತ್ ಆಮೇಲೆ ಅಕ್ಷಪಾದ ಸ್ಮರಾತ್ ಅಕ್ಷರಾದಮೂರ್ತಿತಃ ಸರ್ವಸ್ಯಾಹ ಸರ್ವಕರ್ತು ಶಾಶ್ವತ ತಪಸ ಅಂತ ಮೋಕ್ಷ ಎಲ್ಲ ಸಿಗುತ್ತಿದೆ. ಮೋಕ್ಷ ಧರ್ಮದಲ್ಲಿ ಹಾಗೆ ಸಿಗುತ್ತೆ. ಇತಿ ಅವ್ಯಕ್ತ ತತ್ವ ನಾರಾಯಣ ತತ್ವ ಎರಡಕ್ಕೂ ಕೂಡ ನಾರಾಯಣ ಗುಣಾಶ್ರಯಾತ್, ನಾರಾಯಣನ ಗುಣಗಳನ್ನು ಆಶ್ರಯಿಸಿ ಮಹಾಲಕ್ಷ್ಮಿಯ ಗುಣಗಳಿವೆ. ಅವು ಡೈರೆಕ್ಟ್ ಅಲ್ಲ, ಮೊದಲು ಕ್ಲಿಯರಾಗಿ ಹೇಳ್ತಾರೆ. ಆಸೀತಂ ತಮೋಭೂತಂ ಅಪ್ರಜ್ಞಾತಮಲಕ್ಷಣಂ ಅಪ್ರತರ್ಕ್ಯಮವಿಜ್ಞೇಯಂ ಪ್ರಸುಪ್ತಮಿವ ಸರ್ವತಃ ಇತಿಚ ವಾನವೇ, ಇತಿಚ ವಾಮನೆ ಅಂತಲೂ ಪಾಠ, ಮಾನವೇ ಅಂತ ಇದೆ. ಮನುಸ್ಮೃತಿ ಮಾನವೇ ಅಂದರೆ ಮನುಸ್ಮೃತಿ. ಆಸೀದಿದಂ ತಮೋಭೂತಂ, ತಮೋಭೂತವಾಗಿ ಎಲ್ಲ ಇತ್ತು ಅಂದರೆ ಮಹಾಲಕ್ಷ್ಮಿ ಇದ್ದರು ಅಂತ ಆಯ್ತಲ್ಲಿ. ಪ್ರಳಯ ಕಾಲದಲ್ಲಿ ಏನಿತ್ತು? ತಪಸ್ಸಿತ್ತು. ಮಹಾಲಕ್ಷ್ಮಿ ಇದ್ದಾರೆ, ನಾರಾಯಣ ಅಂತ ಹೇಳ್ತೀರಿ. ಸೊ ಇಬ್ಬರು ಇದ್ದಾರೆ, ಇಬ್ಬರು ಅನಾದಿ ಮತ್ತು ನಿತ್ಯರು, ನಿತ್ಯ ಮುಕ್ತರು ಅಂತಾಯ್ತು. ಏನ ಹೌದು, ತಪಸ್ಸೆ ಅಂದರೆ ಕತ್ಲೆ ಅಲ್ಲೇನೀಗ. ತಮಸೋಮ ಜ್ಯೋತಿರ್ಗಮಯ ಕೂಟಸ್ಥೋ ಅಕ್ಷರ ಉಚ್ಯತೆ ಇತಿ ವಕ್ಷತಿ ಕೂಟ ಆಕಾಶೇ ಸ್ಥಿತಃ ಕೂಟಸ್ಥ. ಕೂಟಸ್ಥ ಅಂದ್ರೇನು? ಕೂಟೆ ಆಕಾಶೇ ಸ್ಥಿತ ಕೂಟಸ್ಥ, ಆಕಾಶದಲ್ಲಿ ಅಭಿಮಾನಿ ದೇವತೆಯಾಗಿರುವವಳು ಅಂತ ಅರ್ಥ. ಇವಾಗ ಮನೆ ಓನರ್ ಯಾರು ಅಂತ ಕೇಳೋದಿಲ್ಲ, ಆಕಾಶಕ್ಕೆ ಓನರ್ ಯಾರು? ಮಹಾಲಕ್ಷ್ಮಿ. ಆಕಾಶ ಇವತ್ತು ಅವ್ರ ಸೈಟ್ ಎಷ್ಟು ದೊಡ್ಡದಾಯ್ತು ಈಗ, ಹುಡ್ಸೋರ್ ಸೈಟ್ ಎಷ್ಟು ಹೇಳಿ ಇಡೀ ಅವ್ಯಾಕೃತ ಆಕಾಶ ಅವ್ರು ವಾಸಸ್ಥಾನ ಅಂದರೆ ಎಷ್ಟು ದೊಡ್ಡವ್ರು? 10/20, 60/40 ಎಲ್ಲ ಹೋಯ್ತನಿಗೆ. ಇತಿಚ ಮಾನವೇ ಆಕಾಶ ಸಂಸ್ಥಿತ ದ್ವೇಷ ತತಃ ಕೂಟಸ್ಥಿತ ಮತ ಇತಿ. ಆಕಾಶದಲ್ಲಿ ಆಕಾಶವನ್ನು ಅವಲಂಬಿಸ್ತಾ ಇರೋದ್ರಿಂದ ಆಕೆ ಕೂಟಸ್ಥ ಅಂತ ಕರೀತಾರೆ. ಆಕಾಶದಲ್ಲಿ ಇವತ್ತು ಕಾರಲ್ಲಿ ಕೂತಿದ್ದಾರೆ, ಕಾರಲ್ಲಿ ಡಿಪೆಂಡೆನ್ಸಿ ಇದೆ ನಮಗೆ. ಸ್ವಲ್ಪ ದೃಷ್ಟಿಯಿಂದ ಕಾರ್ ನಮ್ಮ ಕಂಟ್ರೋಲ್ ಇದ್ದರೂ ಕೂಡ ಕಂಟ್ರೋಲ್ ತಪ್ಪಿದ್ರೆ ಕಥೆ ಮುಗೀತು. ಆದರೆ ಮಹಾಲಕ್ಷ್ಮಿ ಹಾಗಲ್ಲ, ಎಂದು ಏನಾಗಲ್ಲ, ಅವ್ರಿಗೆ ಡಿಪೆಂಡ್ ಆಗೋದೇ ಇಲ್ಲ. ಅದರಿಂದಾಗಿಯೇ 100% ಅಭಿಮಾನಿ ದೇವತೆ ಅವರು. ಸರ್ವಗ ನಿಶ್ಚಲ ಲೋಕಯೋನಿ ಸಾ ಚಾಕ್ಷರ ವಿಶ್ವಗ ವಿರಜಸ್ಕಾ ಇತಿ ಸಾಮವೇದೆ ಗೋಪವನ ಶಾಖಾಯಾಮ್. ಅವರು ಸರ್ವಗ ಸರ್ವತ್ರ ಇದ್ದಾರೆ. ವಿಷ್ಣು ಕೂಡ ಸರ್ವಗ ವಿಷ್ಣು ಸಹಸ್ರನಾಮದಲ್ಲೇ ಇದೆ. ನಿಶ್ಚಲ ಲೋಕಯೋನಿ, ಲೋಕಕ್ಕೆ ತಾಯಿ. ಸಾಚ ಅಕ್ಷರ ವಿಶ್ವಗ ವಿರಜಸ್ಕ, ರಜಸದ ದೋಷನೇ ಇಲ್ಲ ಅವರಿಗೆ. ಇತಿಚ ಸಾಮವೇದೆ ಗೌಪವನ ಶಾಖಾಯಾಮ್. ಇದಿಷ್ಟು ಹೇಳಿ ಕ್ಲೇಶೋ ಅಧಿಕತರಸ್ತೇಷ ತಾತ್ಪರ್ಯ ಏತು ಅಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಮಚಿಂತ್ಯಂಚ ಕೂಟಸ್ಥಮಚಲಂ ಧರೋ ಮನಿರ್ದೇಶ್ಯ ಅನ್ಯಮೇ ಇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಇದೆಲ್ಲ ಹೆಚ್ಚೆಚ್ಚಿದೆ. ನಾರಾಯಣನ ಮಾಡೋ ರೀತಿಯಲ್ಲಿ ಇವ್ರಿಗೂ ಇರಬೇಕು, ಆದರೆ ಕ್ಲೇಶ ಜಾಸ್ತಿ ಇದೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಕ್ಲೇಶ ಇಬ್ಬರಿಗೂ ಕಾಮನ್. ಮುಕ್ತಿ ಸಾಧನೆ ಮಾಡಬೇಕಾದ್ರೆ ತುಂಬ ಮಾಡಬೇಕು, ಉಪವಾಸ ವ್ರತ ಇತ್ಯಾದಿ ಭಾರಿ ಮಾಡಬೇಕಾದ್ರಿಂದ ಕಷ್ಟದ ದಾರಿ ಇದೆ. ಯಾಕೆ ವಿಷ್ಣುವಿನ ಆರಾಧಕರ ಸಂಖ್ಯೆ ಕಡಿಮೆ ಇದೆ ಅಂದರೆ ಉಪಾಸನೆಯಲ್ಲಿ ಏನಿದೆ? ಕಷ್ಟ ಇದೆ. ಇವತ್ತು ದೊಡ್ಡ ಕೋರ್ಸ್ ಸಂಬಳ ಜಾಸ್ತಿ, ಬಟ್ ಯಾಕೆ ಓದಲ್ಲ ಜನ? ಕಷ್ಟಪಡಬೇಕಾಗತ್ತೆ, ಅದಕ್ಕೋಸ್ಕರ ಓದಲ್ಲ. 1-2 ವರ್ಷ ಜಾಸ್ತಿ ಓದಿಬಿಟ್ರೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ, ಬಟ್ ಯಾರು ಓದ್ತಾರೆ? ಸಾಕೋದು ಬಿಟ್ಬಿಡ್ತಾರೆ. ಅದಕ್ಕೆ ಕ್ಲೇಶ. ಅದಕ್ಕೇನು ಇಬ್ಬರು ಉಪಾಸನೆ ಕ್ಲೇಶ ಕಾಮನ್. ಎಜುಕೇಷನ್ ಅಂದರೆ ಕಷ್ಟಪಡಲೇಬೇಕು. ಅದರಲ್ಲಿ ಹೆಚ್ಚು ಕಷ್ಟ ಇಲ್ಲಿದೆ. ವಿಷ್ಣುವಿನ ತಿಳ್ಕೊಬೇಕಾದ್ರೆ ಹೆಚ್ಚು ಕಷ್ಟ ಇದೆ. ಮಹಾಲಕ್ಷ್ಮಿ ತಿಳ್ಕೊಬೇಕಾದ್ರೆ ಇನ್ನೂ ಭಾರಿ ಕಷ್ಟ ಇದೆ. ಏನ ಯುಕ್ತ ಅದೆಲ್ಲ ಆಯ್ತಲ್ಲ ಆಗಲೇ. ಈಗ ತಾತ್ಪರ್ಯ ಆಯ್ತು, ಅದೆಲ್ಲ ನಚಲೆ ತಿಂದ ಮುಂದೆ ಎಷ್ಟಲ್ಲಿ ಓದಿದ್ದೇನೆ ಇಷ್ಟೊತ್ತು ಅದೇ ತಾನೆ. ಇನ್ನು ನಿನ್ನೆ ಮುಗೀತದು. ಸೂಕ್ಷ್ಮತ್ವಾತ್ ಅಪ್ರಸ ಇದರ ಓದ ಇಲ್ಲ ಆಗಲೇ ಗುಣಬಾಹಿಲ್ಯ ತತ ಅನಿರ್ದೇಶವೆಲ್ಲ ಓದಿ ಆಗಿದೆ. ಈಗ ಮೊದಲೇ ಓದಿದೆ, ಆದ್ದರಿಂದ ಡಿಫ್ರೆನ್ಸ್ ಗೊತ್ತಾಗಲ್ಲ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತ. ಕ್ಲೇಶ ಅಧಿಕ ನನ್ನ ಉಪಾಸನೆ ಮಾಡಿದ್ದಾರೆ, ಕ್ಲೇಶ ಅಧಿಕತರ ಲಕ್ಷ್ಮಿ ಉಪಾಸನೆ ಮಾಡಿದ್ದಾರೆ. ಅಂದಮೇಲೆ ಏನಾಯ್ತು ಅಲ್ಲಿ? ಈಗ ರೌಂಡ್ ಅಬೌಟ್ ಆಗೋದೇ ಫಸ್ಟ್ ಇದು. ಮತ್ತು ಮಹಾಲಕ್ಷ್ಮಿ ಇದೊಂದು ಸೋರಿಸ ನೋಡಿ.
ಮಹಾಲಕ್ಷ್ಮಿ ಎಲ್ಲ ಗುಣ ಇದ್ದರೂ ಒಂದು ಅಸ್ವಾತಂತ್ರ್ಯ ಇದೆ, ದೇವರಿಗೆ ಸ್ವಾತಂತ್ರ್ಯ ಇದೆ. ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಎಲ್ಲ ಇದೆ, ಅವ್ರು ಹೂ ಅಂದ್ರೆ ಮಾಡಿಬಿಡ್ತೇನೆ ಇಷ್ಟೊತ್ತು ಏನಾಯ್ತು ಅಲ್ಲಿಗೆ, ಅದು ಎಲ್ಲ ಬೇಡ, ಹೂ ಅನ್ಬೇಕಷ್ಟೇ. ಸೊ ಯಾರು ಅನ್ಬೇಕು, ಇವ್ರು ಹೂ ಅನ್ನಾಗಿಲ್ಲ, ಅವ್ರು ಹೂ ಅನ್ಬೇಕು, ಅಂದ್ರೆ ಡಿಪೆಂಡೆನ್ಸ್ ಇದೆ. ಆಮೇಲೆ ಯಾವಾಗಲೂ ಕೂಡ ಅಷ್ಟೇ, ಯಾರು ಅಧೀನರಾಗಿರ್ತಾರೋ ಅವ್ರ ಲೆಕ್ಕ ಸರಿಯಾಗಿ ನೋಡ್ತಾರೆ, ಅವ್ರು ಓಕೆ ಮಾಡಬೇಕಲ್ಲ. ಫೈನಲ್ ಇದ್ದವ್ರು ಏನು ಮಾಡ್ತಾರೆ, ಏನು ನೋಡೋಕೆ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಯಾರು ಕೇಳೋರಿಲ್ಲ, ಅಲ್ಲಿ ಕೇಳ್ತಾರೆ, ಯಾಕೆ ಕೇಳೋಲ್ಲ, ಇಲ್ಲಿ ಕೇಳೋರಿಲ್ಲ. ಆದ್ದರಿಂದ ಕಷ್ಟ ಆಯ್ತಾಗ ಅದು ಸರಿ ಇದ್ದು ಇವ್ರನ್ನ ಒಪ್ಪಿಸ್ಬೇಕು, ಸ್ವಲ್ಪ ಕಡಿಮೆ ಇದ್ರೂ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಅದನ್ನೇ ಕೃಷ್ಣ ಹೇಳ್ತಾರೆ ಮುಂದೆ, ನಾನು ಸ್ವಲ್ಪ ತಪ್ಪುಗಳಿಗೆ ಕ್ಷಮಿಸ್ತೇನೆ, ಅವ್ರಿಗೆ ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಆ ಪವರ್ ಅವ್ರಿಗಿಲ್ಲ. ಸರಿಯಾಗಿದ್ದರೆ ಅಕ್ಸೆಪ್ಟ್ ಮಾಡೋ ಪವರ್ ಅವ್ರಿಗಿದೆ. ಕೆಲವರು ಹೇಳಿರ್ತಾರೆ, ಅಪ್ಲಿಕೇಶನ್ ತಗೋ, ಈ ರೀತಿಯಿಂದ ತೊಗೊಳ್ಬೇಡ ಅಂತ ಹೇಳಿರ್ತಾರೆ. ಅವನ ಅಪ್ಲಿಕೇಶನ್ ಮುಂದೆ ಎಲ್ಲ ತೊಗೊಳ್ಳೋ ಅಧಿಕಾರನೂ ಇಲ್ಲ, ಆ ರೀತಿ ಮಾಡಿಬಿಟ್ಟಿರ್ತಾರೆ. ಮಹಾಲಕ್ಷ್ಮಿ ಆ ರೀತಿ ಇದ್ದಾರೆ. ನಾರಾಯಣಿಗೇನಿಲ್ಲ, ಅಜಾಮೇಳಾದಿಗಳ ಕೇಸೆಲ್ಲ ಮಹಾಲಕ್ಷ್ಮಿ ಹೇಳಿಲ್ಲ. ಎಂಥ ಕೇಸುಗಳವೆಲ್ಲ ಸ್ಪೆಷಲ್ ಕೇಸ್ಗಳು. ಅದು ಯಾರು ಟ್ರೀಟ್ ಮಾಡಬೇಕಾದ್ರೆ ಅವ್ರ ಹತ್ರ ಡೈರೆಕ್ಟ್ ಅವ್ರ ಹತ್ರ ಹೋಗಿ ಅಂತ ಹೇಳ್ಬಿಡ್ತಾರೆ. ಸರಿ ಇದ್ದರೆ ಮಾಡ್ತಾರೆ, ಇಲ್ಲರೂ ಅವ್ರ ಹತ್ರ ಕಳಿಸ್ತಾರೆ. ಅಂದಮೇಲೆ ಏನಾಯ್ತಲ್ಲ, ಸರಿಯೋ ಚಾನ್ಸಸ್ ಭಾಳ ಕಡಿಮೆ ಆದ್ದರಿಂದ ಎಲ್ಲಿ ಹೋಗೋದು ವಾಸಿ, ದೇವ್ರ ಹತ್ರ ಹೋಗೋದೇ ವಾಸಿ. ಕರುಣಾಳು, ಮಹಾಲಕ್ಷ್ಮಿ ಕರುಣಾಳು ಅಲ್ಲ ಅಂತಲ್ಲ, ಆದರೆ ಕರುಣೆಗೆ ಏನಿದೆ, ಐ ಪಿಟಿ ಯು ಅಂತಾರೆ. ಐ ಪಿಟಿ ಯು ಬಿಕಾಸ್ ನನಗೆ ಪವರ್ ಇಲ್ಲ, ನಾನು ಏನೂ ಮಾಡ್ಲಿಕ್ಕಿಲ್ಲ, ಆದ್ದರಿಂದ ಐ ಎಮ್ ಸಾರಿ ಅಂತಾರೆ. ದೇವರ ಐ ಎಮ್ ಸಾರಿ ಅನ್ನೋದಿಲ್ಲ. ಯಾತಕ್ಕೆ, ನಾನು ಸರಿ ಅಂತಾರೆ ಹೊರತು ಸಾರಿ ಅನ್ನೋದಿಲ್ಲ. ಯಾಕೆ, ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಒಂದಿಲ್ಲದ ಹೋದಕ್ಕೆ ಎಷ್ಟಾಗುತ್ತೋ ಅದು ಯೋಚನೆ ಮಾಡಬೇಕು. ಪರಮಾತ್ಮ ನಿರ್ದೋಷ, ಗುಣಪೂರ್ಣ, ಸ್ವತಂತ್ರ, ಈ ಮೂರು ಇದೆ. ಹೌದು. ಲಕ್ಷ್ಮೀ ದೇವಿಗೆ ಇದು ಮೂರು ಇಲ್ಲ, ಅಂದರೆ ಕಮ್ಮಿ ಅಲ್ಲ. ನಿರ್ದೋಷ, ಅಸ್ವಾತಂತ್ರ್ಯ ಬಂದ ತಕ್ಷಣ ದೋಷ ಬಂದೋಯ್ತು. ಇನ್ನೊಂದು ದೋಷ ಹೇಳಬೇಕಾಗಿಲ್ಲ. ಅಸ್ವಾತಂತ್ರ್ಯನೇ ಒಂದು ದೋಷ, ಆದರೆ ಇಂಥ ದೋಷ ಅಲ್ಲ, ಗೊತ್ತಾ, ಸಂಸಾರಕ್ಕೆ ಹಾಕೋ ದೋಷ ಅಲ್ಲ, ನಿರ್ದೋಷತ್ವ. ನಾವು ಬಂದು ಹೇಳಿದ ಓದೋತ್ತಲ್ಲ, ಅಸ್ವಾತಂತ್ರ್ಯ ಒಂದು ಇದ್ದ ಮೇಲೆ ಗುಣಪೂರ್ಣತ್ವನೂ ಹೋಯ್ತು. ಯಾಕೆ, ಪೂರ್ಣತ್ವ ಸ್ವಾತಂತ್ರ್ಯ ಇದ್ರೆ ಪೂರ್ಣ ಆಗೋದಿಲ್ಲ. ಆದ್ದರಿಂದ ಅಸ್ವಾತಂತ್ರ್ಯ ಒಂದು ಪದ ಹೇಳಿಬಿಟ್ರೆ ಎಲ್ಲ ಬಂದವೆ. ಮೂರು ಹೇಳಬೇಕಾಗಿಲ್ಲ, ಒಂದು ಸಾಕು. ದೇವ್ರಿಗೆ ಅದಕ್ಕೆ ಸ್ವತಂತ್ರೋ ಭಗವಾನ್ ಒಂದು ಪದದಲ್ಲಿ ಎಲ್ಲ ಸೇರ್ಕೊಂಡೋಗ್ಬಿಟ್ಟು. ಏತು ಸರ್ವಾಣಿ ಕರ್ಮಾಣಿ ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತರಲ್ಲಿ ಆಸಕ್ತರಾಗೋದು ಅಂದ್ರೇನೋ ಭಕ್ತರಾಗೋದು. ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ, ಅವರಿಗೆ ಭಾರಿ ದುಃಖನೂ ಉಂಟಾಗುತ್ತೆ. ಆದ್ದರಿಂದ ಶಿವೋಪಾಸನೆ ಮಾಡಿ ಬರೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಪ್ರಶ್ನೆಗೆ ಉತ್ತರ ಏನು ಬಂದಾಗಾಯ್ತು, ಈಗ ಸರಿಯಿಲ್ಲ ಅಂತ ಹೇಳಿದ ಮೇಲೆ ಯಾರೂ ಕೂಡ ಏನು ಮಾಡಿಲ್ಲ, ಹೋಗೋ ಪ್ರಯತ್ನ ಪಟ್ಟೇ ಇಲ್ಲ, ಮಾಡೋದೂ ಇಲ್ಲ. ಅದು ಬ್ಯಾಂಡ್, ಅದು ಗೊತ್ತಾಯ್ತಾ. ರಿಸ್ಕ್ ಇದೆ ಅಂತ ಹೇಳಿದ ಮೇಲೆ ಯಾರು ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೋದವರೆಲ್ಲ ಫೇಲ್ ಆಗಿದ್ದಾರೆ. ರಾವಣಾದಿಗಳೆಲ್ಲ ಫೇಲ್ ಆದರು. ರಾವಣ, ದುರ್ಯೋಧನಾದಿಗಳು ಏನು ಮಾಡಿದ್ರು, ಅವರು ಎಲ್ಲ ಫೇಲ್ ಆಗಿಬಿಟ್ಟು. ಅದೇ ವಿದುರ ಫೇಲ್ ಆಗಲಿಲ್ಲ. ಲಕ್ಷ್ಮೀ ಸಂಪತ್ತೇನು ಜಾಸ್ತಿ ಇಲ್ಲ, ಬಟ್ ನಾರಾಯಣ ಆಶ್ರಯಿಸಿದ್ದಕ್ಕೆ ಉದ್ಧಾರ ಆಗಿಬಿಟ್ಟು. ಸುಧಾಮ ಏನು ಸಂಪತ್ತಿತ್ತು, ಏನು ಸಂಪತ್ತು ಇಲ್ಲ, ಉದ್ಧಾರ ಅನ್ನೋ ಇಲ್ಲ. ಆದ್ದರಿಂದ ಇದಿಲ್ಲ. ಇದು ಉತ್ತರ ಅದೇನೆ. ಸರಿಯಾಗಿ 12 ಸರಿಯಾಗಿ ಕೇಳಿಬಿಟ್ರೆ ಆಗ ಭ್ರಷ್ಟಾಚಾರನೇ ಹೋಗಿಬಿಡುತ್ತೆ. ಆ್ಯಕ್ಚುಲಿ ಗೊತ್ತಾಯ್ತಿಲ್ಲ, ಅದು ತಾನು ಅಲ್ಟಿಮೇಟ್ ಅಂತ ಮಾಡ್ತಿರೋದು. ಇವತ್ತು ಕಮರ್ಷಿಯಲ್ ಆಗೋದು ಕಲ್ತಿದ್ದೆ ನಮ್ಮನ್ನು ನೋಡಿಬಿಟ್ಟು, ಯಾರನ್ನ ಮಠಮಾನ್ಯ ನೋಡಿಬಿಟ್ಟು ಇವರೇ ಕಮರ್ಷಿಯಲ್ ನಾವೇ ಪರ್ಮಿಷನ್ ಮಾಡಬಾರ್ದು ಅಂತ ಶುರು ಮಾಡಿದರು. ಇವು ಎಲ್ಲ ಬಿಸಿಮೇರು ಇವ್ರು ನೋಡಿ ಅವ್ರು ನೋಡಿ ಇವ್ರು ಕೊನೆಗೆ ಏನಾಯಿತು, ಅದೇ ತಾಂಡವ ಒಳಗೆ ಶುರುವಾಯಿತು. ಹಾಗಾಗಬಾರ್ದು. ಇವತ್ತು ಇಲ್ಲಿ ಏನು ಸ್ಕೀಮ್ ಬಂದರೂ ಕೂಡ ಏನಿರುತ್ತೆ ಇಮ್ಮಿಡಿಯೇಟಾಗಿ ಅದ್ರ ಹಿಂದೆ ಇದು ಬಂದು ಬರುತ್ತೆ ಈ ಥರ. ಅದು ಬರಬಾರ್ದು. ಅದು ಆದಷ್ಟು ಇದು ಬಂದ ತಕ್ಷಣ ಅದು ಮನುಷ್ಯ ಏನಾಗ್ತಾನೆ, ಕೊಡದೆ ಇದ್ದವ್ರು ದೂರ ಆಗಲೇಬೇಕಾಗತ್ತೆ, ಕೊಟ್ಟವ್ರ ಹತ್ರ ಆಗ್ತಾರೆ, ದೂರ ಆಗಲೇಬೇಕಲ್ಲ. ಅದು ಆಗಬಾರ್ದು. ತದಧೀನತಾ ವಾ ಅನನ್ಯಯೋಗಿ ಸ ಪರಿಕೀರ್ತಿತ. ಅದಿಷ್ಟು ಇವತ್ತಿಗೆ ನಾಳೆ ದಿವಸ ಅದು ಎಕ್ಸ್ಪ್ಯಾನ್ಷನ್. ಯಾಕೆ ಏನೋ ಬಂದಿದೆ ಪೂರ್ತಿ ಹೇಳ್ತಾರೆ. ದೇವರಾರಾಧನೆ ಏನು ಅಡ್ವಾಂಟೇಜ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರದ್ದು ಏನು ರಿಸ್ಕ್ ಇದನ್ನ ರಿಸ್ಕ್ ಇಲ್ಲೇ ಇಲ್ಲ. ದೇವರ ಆರಾಧನೆ ಎಂಥದ್ದು, ಅದು ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಒಂದೇ ಆರಾಧನೆ ದೇವ್ರದ್ದೊಂದೇ, ನೋ ಸೈಡ್ ಎಫೆಕ್ಟ್. ಕೆಲವು ಔಷಧಿ ಎಂಥದ್ದು ಸೈಡ್ ಎಫೆಕ್ಟ್ ಇಲ್ಲದ ಔಷಧಿ ಯಾವುದು, ಬರೀ ಅಲೋಪತಿ ಇಲ್ಲಲ್ಲ, ಎಲ್ಲದರಲ್ಲೂ ಸೈಡ್ ಎಫೆಕ್ಟ್ ಇದೆ. ಅದು ವೇರಿ ಆಗುತ್ತೆ, ಪ್ರಮಾಣ ವೇರಿ ಆಗ್ಬೋದು ಹೊರತು ಇರೋದು ಗ್ಯಾರಂಟಿ. ಇವತ್ತು ಊಟದಲ್ಲೇ ಸೈಡ್ ಎಫೆಕ್ಟ್ ಇದೆ. ಯಾಕೆ, ಜಾಸ್ತಿ ತಿಂದರೆ ಸೈಡ್ ಎಫೆಕ್ಟ್ ಅದು, ಗೊತ್ತಾಯ್ತಾ. ಕಡಿಮೆ ತಿಂದರೆ ಶಕ್ತಿ ಬರಲ್ಲ, ಹೆಚ್ಚು ತಿಂದರೆ ಸೈಡ್ ಎಫೆಕ್ಟ್ ಆಗುತ್ತೆ. ಎಷ್ಟು ಸರಿಯಾಗಿ ತಿನ್ನಲಿಕ್ಕೆ ಕಷ್ಟ, ಟೆಂಪ್ಟ್ ಆಗಿಬಿಡ್ತಾರೆ. ಹೀಗಾಗಿ ಸೈಡ್ ಎಫೆಕ್ಟ್ ಇದ್ದೇ ಇದೆ. ಸೈಡ್ ಎಫೆಕ್ಟ್ ಇಲ್ಲದ್ರೆ ಒಂದು ವಿಷ್ಣು ಭಕ್ತಿ ಮಾತ್ರ ಸೈಡ್ ಎಫೆಕ್ಟ್ ಇಲ್ಲ, ಮೋಕ್ಷದಲ್ಲಿ ಅಂಥದ್ದು ಹೆಸರು ಕೂಡ ಇಲ್ಲ. ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ಅರ್ಥ. ವಾದರಾಜರ ಏನ
ಸಾಧ್ಯ ಇಲ್ಲ. ಬಲಿ ಲಕ್ಷ್ಮೀ ಆರಾಧನೆ ಸಾಧ್ಯ ಇಲ್ಲ. ಲಕ್ಷ್ಮೀ ಆರಾಧನೆ ಬೇಕೇ ಬೇಕು, ಪ್ರತ್ಯೇಕ ಮಾಡಬಾರದು. ಇಲ್ಲಿ ನೋಡಿ, ಸಾಮಾನ್ಯ ನಮ್ಮ ಕಾಮನ್ ಸೆನ್ಸ್ ಇದೆ. ಕರೀತಾರೆ, ಯಾರೋ ಕರೆದು ನೀವು ದಂಪತಿಗಳು ಬರಬೇಕು ಅಂತ ಗಂಡ ಹೇಳಿಬಿಟ್ರೆ ಮುಗಿದೋಯ್ತು. ಅದು ನನಗೆ ಕರೆದಿಲ್ಲ ಅಂತ ಕೇಳೋಕೆ ಹೋಗೋದಿಲ್ಲ. ಈಗ ಒಬ್ಬನೇ ಕರೆದ್ರೆ ಅವ್ರು ಕೇಳಿ ಬರ್ತಿರತ್ತ, ಅವ್ರು ಕೇಳೋ ಬರೋದಿಲ್ಲ. ಸಿಂಪಲ್ ಅದು ಏನು ಹೇಳ್ತಾರೆ ಪ್ರಾಕ್ಟೀಸ್ ಬಂದುಬಿಟ್ಟಿದೆ. ಅರ್ಥ ಆಯ್ತಾ? ಇವನೇನು ಮಾಡೋಂಗಿಲ್ಲ, ಕರೆದು ಆಯಿತು ಅಂತ ನನಗೆ ಕರೆದಿಲ್ಲ ಅಂತ ಹೇಳೋದೇ ಇಲ್ಲ. ಅವರು ಆಟೋಮೆಟಿಕಲಿ ಬಂದುಬಿಡ್ತಾರೆ. ದಂಪತಿ ಅನ್ನೋ ಪದದಲ್ಲಿ ಇಬ್ಬರು ಬನ್ನಿ ಅಂತಲೇ ಅರ್ಥ. ಅದು ಇವರು ಕರೆದಾಗ ಮಾತ್ರ ಅವ್ರು ಒಪ್ಪೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲ, ಎಲ್ಲ ಸರಿನೇ, ಅವ್ರು ಒಪ್ಪಿದ್ರೆ ಬರ್ತೀನಿ ಅಷ್ಟೇ. ಇಲ್ಲೇನು ಹೇಳಕ್ಕೆ ಬರೋದಿಲ್ಲ. ಇಷ್ಟು ವಿವರಣೆ ಆಶ್ಚರ್ಯ. ಇಷ್ಟು ವಿವರಣೆ ವಾದರಾಜ ಶ್ರೀಶುಕುಳ ದರ್ಪಣ ಇದೆಯಲ್ಲ, ಇಷ್ಟು ವಿವರಣೆ ಅದರೊಳಗೆ ಬರುತ್ತೆ. ಯಾವುದರಲ್ಲಿ? ವಾದರಾಜ ಶ್ರೀಶುಕುಳ ದರ್ಪಣ. ಅದೇ ಇಷ್ಟು ಸೇರಿಸೇ ಬರೋದು. ಅಲ್ಲಿ ಹೇಳಿದ್ದಾರೆ ಚತುಷ್ಕ ಪರ್ದ ಎಲ್ಲ ಹೇಳಿದ್ದಾರೆ ಆಗಲೇ. ವಿಷ್ಣು, ಆದ್ದರಿಂದ ವಿಷ್ಣು ಭಕ್ತಿ ಮಾಡೋದೇ ಶ್ರೇಷ್ಠ ಅಂತ ಆಯ್ತು. ಆಚಾರ್ಯ ಮತ್ತೆ ಹೇಳ್ತಾರೆ, ಇವತ್ತು ಎಲ್ಲ ಸಾಮಾನ್ಯ ನಾರಾಯಣ ಹೇಳ್ತಾ ಹೊರಟ್ಬಿಡ್ತೀವಿ ನಾವೀಗ. ಲಕ್ಷ್ಮೀ ಹೆಸರು ಸಾಮಾನ್ಯ ವಾಯುದೇವ್ರ ಹೆಸರು ಹೇಳ್ಬಿಡ್ತೇವೆ. ಲಕ್ಷ್ಮೀ ಹೆಸರು ಹೇಳೋದಿಲ್ಲ. ಯಾತಕ್ಕೆ ಅಂತ ಕೇಳಿದರೆ ಒಳ್ಳೆ ಉತ್ತರ ಕೊಡ್ತಾರೆ. ಇವತ್ತು ಲಕ್ಷ್ಮಿ ಎಷ್ಟು ಪ್ರಿಯಳು ಮಹಾಲಕ್ಷ್ಮಿಗೆ ಅಂದರೆ ದೇವರಿಗೆ ಕರೀದೇ ಜೊತೆ ಬಂದೇ ಬಿಡ್ತಾರೆ. ಅದು ತುಂಬ ಬೇಕಾದವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಬೇಕಾಗಿಲ್ಲ, ಅಂಡರ್ಸ್ಟುಡ್ ಅಂತ. ಸೊ ನಾವು ಲಕ್ಷ್ಮಿ ಅಂತ ಬಾಯಲ್ಲಿ ಹೇಳದೆ ಹೋದರೂ ಕೂಡ ನಾರಾಯಣ ಭಕ್ತರು ನಿಜವಾಗ್ಲೂ ನಾರಾಯಣ ಧ್ಯಾನ ಮಾಡ್ತಾ ಇರ್ತಾರೆ. ಯಾರು ಸೇರ್ಕೋತಾರೆ ಅದರಲ್ಲಿ? ಸೇರ್ಕೊಂಡೇ ಬಿಡ್ತಾರೆ, ಸಮಸ್ಯೆನೇ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್ ಅದು. ಆದರೆ ಈ ರೀತಿ ಮಾಡಿದ್ರೆ ಬರೋದಿಲ್ಲ. ಇನ್ಕೊಂಡು ಆಗೋದಿಲ್ಲ. ನೀನು ಇದೇ ಮಾಡಬೇಕು, ಇದನ್ನು ಮಾಡಲೇಬಾರ್ದು. 99% ಮಾಡೋದಿಲ್ಲ ಹಾಗೆ. ಆದ್ದರಿಂದ ಅದು ಕ್ಷುದ್ರ ಸಂಪತ್ತು ಬರುತ್ತೆ ಹೊರತು ಮುಖ್ಯ ಸಂಪತ್ತು ಬರೋದಿಲ್ಲ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಉಳಿದ ಅಧ್ಯಾಯ ಪೂರ್ತಿ ಅದೇನೆ. ಇಷ್ಟು ಉತ್ತರ ಕೊಟ್ಟ ಮೇಲೆ 20 ಶ್ಲೋಕ ಇರೋದು. 20 ಶ್ಲೋಕದ ಅಧ್ಯಾಯಗಳು ಎರಡೇ. ಒಂದು ಈ 12, ಇನ್ನೊಂದು 15, ಎರಡೇ 20 ಶ್ಲೋಕ. ಅತಿ ಚಿಕ್ಕದು. ಕೊನೆಯದರಲ್ಲಿ 78 80 ಆಯ್ತಲ್ಲ, 4ರಷ್ಟು ದೊಡ್ಡದಾಯ್ತು. ಅವೆಲ್ಲ ಇದು ಹಾಗಲ್ಲ, ತುಂಬ ಸದ್ಯ ಚಿಕ್ಕ ಅಧ್ಯಾಯ. ಬಟ್ ಒಂದೇ ದೊಡ್ಡ ಮೆಸೇಜ್. ಇವತ್ತು ಅನ್ಫಾರ್ಚುನೇಟ್ಲಿ ಯಾರು ಮೊದಲೇನು ಅಪಾರ್ಥನೆ ಮಾಡ್ಕೊಂಡ್ಬಿಟ್ರು, ಅರ್ಥ ಮಾಡ್ಕೊಂಡ್ರೆ ಫಾಲೋ ಮಾಡೋದು ಕಷ್ಟನೇ. ಮಾಡಿದರೆ ಮಾತ್ರ ಸಮಸ್ಯೆನೇ ಇರೋದು. ಅದಕ್ಕೆ ವಿಷ್ಣು ಭಕ್ತ ಲಕ್ಷ್ಮಿ ಇರೋದು ಗ್ಯಾರಂಟಿ ಅಂತ ಅರ್ಥ ಆಯ್ತಾ? ವಿಷ್ಣು ಭಕ್ತರಾಗಿರ್ತಾರೆ, ಅವ್ರದ್ದು ಏನಿರುತ್ತೆ ಅವರಲ್ಲಿ ಲಕ್ಷ್ಮಿ ಇರೋದು 100% ಅಶ್ಯೂರ್. ಬಟ್ ಯಾವ ಫಾರಮಲ್ಲಿದೆ ಅದು? ಯಾವ ಫಾರಮಲ್ಲಿದೆ? ಈ ಕ್ಯಾಶ್ ಫಾರಮಲ್ಲಿಲ್ಲ. ಯಾವ ಫಾರಮಲ್ಲಿದೆ? ಇದು ಫಾರಮ್ ಆಫ್ ನಾಲೆಡ್ಜ್ ಇದೆ. ಆದ್ದರಿಂದನೇ ಅದು ಬಿಡ್ದವ್ರಿಗೆ ಕಾಣೋದಿಲ್ಲ. ಅದು ಗೊತ್ತಾಯ್ತಾ? ಅದು ದರಿದ್ರ ದರಿದ್ರಲ್ಲ ಅವರು. ಆ್ಯಕ್ಚುಲಿ ಭಾರಿ ಶ್ರೀಮಂತರು. ಬಟ್ ಯಾವ ರೀತಿ ದುಡ್ಡು ಇಟ್ಕೊಂಡಿದ್ದಾರೆ ಅಂದರೆ ಈ ಫಾರಮಲ್ಲಿ ಇಲ್ಲ. ಅದು ಸುಮಾರು ಮಂದಿ ಯಾವುದೋ ಗುಡಿಸ್ಲಿಗೆ ಹೋಗ್ತಾನೆ, ಅವ್ನು ನೋಡಿದ ತಕ್ಷಣ ಶ್ರೀಮಂತ ಅಲ್ಲ ಅಂತ ತಿಳ್ಕೊಂಡು ಬಿಡ್ತಾನೆ. ಗುಡಿಸಲ್ಲಿ ಇದ್ದಾನೆ ಶ್ರೀಮಂತ ಅಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ನೋಡ್ತೀವಿ ಅಲ್ಲಿಂದ ಚಾಪೆ ಗೀಪೆ ಶ್ರೀಮಂತ ಅಂತ ತಿಳ್ಕೊತಾರೆ. ಅದ್ರ ಬದಲು ಜೋರಾಗಿ ಹಾಕಿಬಿಟ್ಟಿರ್ತಾರೆ. ಎಲ್ಲ ಬಾಡಿಗೆದಲ್ಲಿ ಹಾಕಿದ್ರು ಕೂಡ ಭಾರಿ ಶ್ರೀಮಂತ ಅಂತ ತಿಳ್ಕೊಂಡ್ಬಿಡ್ತಾರೆ. ಭ್ರಮೆ ಹುಟ್ಟಿಸುತ್ತಾರೆ. ಇಲ್ಲಿ ಭ್ರಮೆ ಹುಟ್ಟಿಸೋದಿಲ್ಲ. ಮನುಷ್ಯ ಭ್ರಮೆಗೆ ಇಷ್ಟಪಡ್ತಾನೆ. ಫಾಲ್ಸ್ ಪ್ರೆಸ್ಟೀಜ್ ಅಂತೀವಲ್ಲ ಹಾಗೆ. ಇಲ್ಲದ ಹೊರ ಕೂಡ ಇದ್ದಾಗ ತೋರಿಸೋದು. ಹಾಗೆ ಮಾಡಬಾರ್ದು.